ನಮಸ್ತೆ ಫ್ರೆಂಡ್ಸ್, ನೀವೆಲ್ಲರೂ ಸೇರಿ ನಮಗೆ 1,000 ಸಬ್ಸ್ಕ್ರೈಬರನ್ನು ಕೊಟ್ಟಿದ್ದೀರಿ. ಸೊ ಅದರ ಇಂಟೆನ್ಷನ್ ಆಗಿ ನಾವು ರೆಕಾರ್ಡೆಡ್ ಲೈವ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಇವತ್ತು ರೆಕಾರ್ಡೆಡ್ ಲೈವ್ ಇತ್ತು. ಅವರ್ ಸ್ಟೂಡೆಂಟ್ಸ್ ಆರ್ ವೆರಿ 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 ಹ್ಯಾಪಿ. ನಿಮಗೆ ರೆಕಾರ್ಡೆಡ್ ಲೈವ್, ಸ್ಟೂಡೆಂಟ್ಸ್ಗೆ ಲೈವ್ ಟ್ರೇಡಿಂಗ್ ಒಟ್ಟಿಗೆ ಮಾಡಿದ್ವಿ. ಸೊ ಇವತ್ತು ಅದಕ್ಕೆ ಸರಿಯಾಗಿ ಮಾರ್ಕೆಟು ತುಂಬ ವಾಲಟೈಲ್ ಇತ್ತು. ನೋಡಿ, ಇಲ್ಲಿಂದ ಓಪನ್ ಆಯಿತು, ಮೇಲೋಯ್ತು, ಕೆಳಗೆ ಬಂತು. ಇಟ್ ವಾಸ್ ವಾಲಟೈಲ್ ಮಾರ್ಕೆಟ್, ಕರೆಕ್ಟ್ ಅಲ್ವಾ? ಬಟ್ ನಮ್ಮ ಸ್ಟೂಡೆಂಟ್ಸ್ಗೆ ಏನಂತ ಹೇಳಿದ್ರೆ ಇವತ್ತು ದುಡ್ಡಿನ ಸುರಿ ಮಳೆ. ನೋಡಿ, ಬೆಳಿಗ್ಗೆನೇ ಅವ್ರಿಗೆಲ್ಲ ಲೈನ್ಸ್ ಎಲ್ಲ ಪ್ರೊವೈಡ್ ಮಾಡಿ ಲೈವ್ಸು ಕರೆದು ಲೈವಲ್ಲಿ ಮಾಡ್ತಾ ಹೋದ್ವಿ. ಒಬ್ಬೊಬ್ಬರು 10 ಪಾಯಿಂಟು 20 ಪಾಯಿಂಟು ಈ ರೀತಿ ದುಡ್ಡಿನ ಸುರಿ ಮಳೆಗಳು. ನಿನ್ನೆ ಅಡ್ವಾನ್ಸ್ ಕೋರ್ಸ್ ತೊಗೊಂಡವರು ಇವತ್ತು ಕೋರ್ಸ್ ದುಡ್ಡು ರಿಕವರಿ ಮಾಡಿ ಆಯಿತು. ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದಾರೆ. ಈ ರೀತಿ ಎಲ್ಲರಿಗೂ ದುಡ್ಡೇ ದುಡ್ಡು ಇವತ್ತು. ಸೊ ಎಂಥ ವಾಲಟೈಲ್ ಮಾರ್ಕೆಟಲ್ಲೂ ಸಹ ಅವರೆಲ್ಲರೂ ಇನ್ಕಮ್ ಮಾಡ್ತಾ ಹೋಗಿದ್ದಾರೆ. ಇದು ಬ್ಯೂಟಿ ಇರೋದು, ನಮ್ಮ ಕೋರ್ಸಿನ ಬ್ಯೂಟಿ. ಲೈವಲ್ಲಿ ಬರ್ತಿದ್ದಂಗೆ ಎಲ್ಲದೂ ಅವ್ರಿಗೆ ಸಿಗ್ಲಿಕ್ಕೆ ಶುರು ಆಯಿತು. ಸೊ ಇವತ್ತಿನ ಮಾರ್ಕೆಟ್ ಏನು ಅನ್ನೋದನ್ನು ನಾನು ಲೈವ್ ರೆಕಾರ್ಡ್ ಮಾಡಿದ್ದನ್ನೇ ಹಾಕ್ತಿದ್ದೀನಿ. ಸೊ ಅದರಲ್ಲೆಲ್ಲ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಮಾರ್ಕೆಟ್ ವಾಸ್ ವೆರಿ ಸಿಂಪಲ್, ರೆಸ್ಪೆಕ್ಟೆಡ್ ಅವರ್ ಲೈನ್ಸ್. ಎಲ್ಲ ಲೈನ್ಸನ್ನು ರೆಸ್ಪೆಕ್ಟ್ ಮಾಡಿ ಹೋಗಿದೆ. ಡೀಟೇಲ್ಸ್ ವಿಲ್ ಬಿ ಆ್ಯಡೆಡ್ ನೆಕ್ಸ್ಟ್. ಥ್ಯಾಂಕ್ ಯು. ವೆಲ್ಕಮ್ ಟು ದ ಡೈಲಿ ಚಾಲೆಂಜ್. ಆಪ್ಷನ್ಸಲ್ಲಿ ತಗೊಂಡ್ರೆ ನಮಗೀಗ ಇಲ್ಲಿ ಯೂನಿವರ್ಸಲ್ ಲೈನ್ಸ್ ಬರೋದು ಇದು ಒಂದೇ. ಇಲ್ಲಿವರೆಗೆ ಹೋಗೋವರೆಗೆ ನಾವು ಸುಮ್ಮನೆ ಇರ್ತೀವಿ. ಈಗ ಇಲ್ಲೇನಾಗುತ್ತೆ, ಓಪನಿಂಗ್ ಮಾತ್ರ 202.95 ನಮಗೆ ಬೇಕಾದಾಗ ಇಲ್ಲೊಂದು ಲೈನ್ ಹಾಕಿಟ್ಕೊಳ್ಳೋದು. ಏನಂತ 202.95. ಸೊ ಏನಾಯ್ತು, ಈಗ ಇಲ್ಲಿ ನಮ್ಗೊಂದು ಲೈನ್ ಬಂತು. ಇದು ಯೂನಿವರ್ಸಲ್ ಲೈನ್ಸ್. ಓಕೆ, ಈಗ 10:15 ಕ್ಯಾಂಡಲ್ ನೋಡಿದಾಗ ಅದು ಸಹ ಇಲ್ಲೇ ಇದೆ, ಹೋಯ್ತು. ಮತ್ತಿದೆಲ್ಲ ಕೆಳಗೆ ಇದೆ, ನಮ್ಗೆ ಅದ್ರ ಬಗ್ಗೆ ಕನ್ಫ್ಯೂಷನ್ ಇಲ್ಲ. ಸೊ ಈಗ 15 ನಿಮಿಷ ಕ್ಲೋಸಿಂಗ್ ಆಗೋವರೆಗೆ ನೋಡಬೇಕು. ಸೊ ಒಂದು ವೇಳೆ ಈಗ ಇದಕ್ಕಿಂತ ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಮಾಡಿ, ಈಗ 2 ಯೂನಿವರ್ಸಲ್ ಲೈನ್ಸ್ ಒಟ್ಟೊಟ್ಟಿಗಿದೆ. ಇದು ಪ್ರೀವಿಯಸ್ ಡೇ ಹೈ ಮತ್ತು ಇದು ಓಪನಿಂಗ್. ಸೊ ಇದು ಸ್ವಲ್ಪ ಸ್ಟ್ರಾಂಗ್ ಜಂಕ್ಷನ್ ಆಗ್ಬೋದು. ಒಂದ್ಸಲಿಗೆ ಅದು ರಿವರ್ಸಲ್ ಬಂದೇ ಬರಬೇಕು ರೀಟೆಸ್ಟಿಗೆ. ಸೊ ವೆಯ್ಟ್ ಮಾಡೋಣ, ವೆಯ್ಟ್ ಮಾಡುವ. ನಮಗೇನು ಹರಿಬರಿ ಇಲ್ಲ, ಕರೆಕ್ಟ್ ಅಲ್ವಾ? ಸೊ ನಮಗೀಗ 15 ನಿಮಿಷ ಆದಮೇಲಿಂದ ನಾವು ಲೈನ್ಸ್ ಪ್ಲಾಟ್ ಮಾಡ್ಕೊಳ್ಳಿಕ್ಕೆ ಏನು ಗಡಿಬಿಡಿ ಮಾಡೋದು ಬೇಡ. ಅಲ್ಲಿವರೆಗೆ ಜಸ್ಟ್ ವಿಲ್ ವಾಚ್. ಓಕೆ, ಫೈನ್. ಸೊ ಈಗ ಇನ್ನಿಲ್ಲೇನಾದ್ರು ಈ ಕಡೆ ರೆಸಿಸ್ಟೆನ್ಸ್ ಇದೆ ಅಂತ ನೋಡಿದ್ರೆ ಇಷ್ಟು ದೂರವರೆಗೂ ಏನೂ ಇಲ್ಲ. ಇಲ್ಲೊಂದು ಗ್ಯಾಪ್ ಇದ್ದಿದ್ದು ಮಾತ್ರ ಗ್ಯಾಪ್ ಫಿಲ್ ಮಾಡಿದೆ. ಸೊ ಆ ಗ್ಯಾಪನ್ನು ಫಿಲ್ ಮಾಡೋಕೆ ಹೊರಟಿರ್ಬೇಕು. 928 ಇಲ್ಲಿಂದ ಇಲ್ಲಿವರೆಗೆ ಗ್ಯಾಪು, ಆಯಿತಾ? ಮತ್ತೆ ಇಲ್ಲಿಂದ ಯಾವುದೂ ಸಹ ಇಲ್ಲ, ಈ ಜಾಗದವರೆಗೂ ಏನೂ ಇಲ್ಲ. ನೋಡಿ, ಈ ಜಾಗದವರೆಗೆ ನಮಗೆ ರೆಸಿಸ್ಟೆನ್ಸ್ 22,004ವರೆಗೆ ಏನೂ ಇಲ್ಲ. ಇಲ್ಲಿವರೆಗೆ ಹೋಗೋ ಚಾನ್ಸಸ್ ಇದೆ ಮಾರ್ಕೆಟ್, ಇಲ್ಲಿವರೆಗೆ ಹೋಗಿ ಬರ್ಬೋದು. ಬಟ್ ಲೆಟ್ ಅಸ್ ವಾಚ್. ಚಂದ ಬ್ರೇಕ್ ಮಾಡ್ತಾರೆ, ಈ ಹೈಯನ್ನು ಬ್ರೇಕ್ ಮಾಡ್ತಾರೆ. ನಾವೀಗ 954 ಹಾಕಿದ್ವಿ, ಅದು ನೋಡಿ 63, 10 ಪಾಯಿಂಟ್ ಮೇಲ್ ಕೊಟ್ಟ. ಯಾಕೆಂದ್ರೆ ಎಲ್ಲರಿಗೂ ಈಗ ಬಫರಿಂಗ್ ಗೊತ್ತಿದೆ, ಸುಮಾರು ಜನ ಬಫರಿಂಗ್ ಗೊತ್ತಿದೆ. ₹1 ₹2 ಎಲ್ಲ ಬಫರಿಂಗ್ ಇರ್ತಾರೆ. ಅದಕ್ಕೆ 10 ಪಾಯಿಂಟ್ ಮೇಲ್ಕೊಟ್ಟ. ಮೇಲ್ಕೊಟ್ಟು ತಗೊಂಡಿದ್ದು ಓಕೆ, ಅವ್ರು ಸ್ಟಾಪ್ ಲಾಸ್ ಇಟ್ಟಿರ್ತಾರೆ, ಸ್ವಲ್ಪ 10 ಪಾಯಿಂಟು 20 ಪಾಯಿಂಟು ಇಟ್ಟಿರ್ತಾರೆ, ಕರೆಕ್ಟ್ ಅಲ್ವಾ? ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ. ಇಲ್ಲಿ ನೋಡಿ, ಇಲ್ಲೂ ಹೈ ಬ್ರೇಕ್ ಆದಂಗೆ ಮಾಡ್ದ. 206ರಿಂದ 216, 10 ಪಾಯಿಂಟ್. ಅದಕ್ಕೆ ಕೆಳಗೆ ಎಲ್ಲಿವರೆಗೆ ಬಂದ? 192. 207ಕ್ಕೆ ತಗೊಂಡವರು 10 ಪಾಯಿಂಟ್ ಅಂತ ಹೇಳಿದ್ರು, 197, ಇನ್ನು 15 ಪಾಯಿಂಟ್ ಅಂದ್ರು ಹೋಯ್ತು, ಕರೆಕ್ಟ್ ಅಲ್ವಾ? ಈ ರೀತಿ ಮಾಡ್ತಾನೆ, ಮಾಡಿ ಮೇಲೆ ಹೋಗ್ತಾನೆ. ಈಗ ನೋಡಿ, ಈಗ 10:15 ಕ್ಯಾಂಡಲ್ದು ಮೇಲ್ಗಡೆಯಿಂದನೇ ಹೋಗ್ತಿದ್ದಾರೆ. 194.25 ಮಾಡ್ಕೊಬೇಕಾಗತ್ತೆ ₹1. ಯಾಕೆಂದ್ರೆ ಇಂಥ ಸಿಚುವೇಶನ್ ಅಲ್ಲಿ ಮೇಲ್ ಹೋಗ್ತಿಲ್ಲ ಅಂದಾಗ 23 ಕಾಯಬಾರ್ದು. ₹1-2 ಹೆಚ್ಚು ಕಮ್ಮಿ ಹೋದ್ರೆ ಹೋಯ್ತು ಅಂತ ಹೇಳಿ ಬಿಟ್ಬಿಡ್ಬೇಕು. 15 ಪಾಯಿಂಟ್ ಆದ್ರೆ 15 ಪಾಯಿಂಟ್ ಅಂತ. ಈ ರೀತಿ ಎಲ್ಲ ಕಾಯಕ್ಕೆ ಹೋದ್ರೆ ನೋಡಿ ಎಷ್ಟು ರಿವರ್ಸ್ ಬಂದಾಗ. ಈಗೇನಾಗಿರುತ್ತೆ ಅಂದ್ರೆ ಅವ್ರು ಸ್ವಲ್ಪ ಮುಂದೆ ತಂದಿರ್ತಾರೆ, 10 ಪಾಯಿಂಟ್ಗೆ ಬೇಕಲ್ಲ 213ಕ್ಕೆ ತಂದು ಇಟ್ಟಿರ್ತಾರೆ. ಈಗ ಅದು ಸ್ಟಾಪ್ ಲಾಸ್ ಹಿಟ್ ಆಯ್ತಂದ್ರೆ ನೋಡಿ ಇದೇ ಪ್ರಾಬ್ಲಮ್ ಆಗೋದು. ಈಗ 203ಕ್ಕೆ ತಗೊಂಡವ್ರಿಗೆ 213, 10 ಪಾಯಿಂಟ್ ಇಟ್ಟಾಗ ಅದು ಮಧ್ಯದಲ್ಲಿದೆ, ಅತಂತ್ರ ಸ್ಥಿತಿ. ಅತಂತ್ರ ಸ್ಥಿತಿಲಿ ಇಟ್ಬಿಡ್ತಾರೆ, ಅದು ಡಬಕ್ಕ ಹೊಡೆಯುತ್ತೆ. ಹೌದು ಯತೀಶ್ ಸರ್, ಲ್ಯಾಪ್ಟಾಪಲ್ಲಿ ಲೈವ್ ನೋಡ್ಬೋದು, ನೀವು ವೆಬ್ಬಲ್ಲಿ ಲಾಗಿನ್ ಆಗ್ಬೋದು. ಕೋಡ್ ಬೇಕಾ? ಕೋಡ್ ಕಳ್ಸೋಣ. ಸರ್ಚಲ್ಲಿ ಹೋಗಿ, ನಮ್ಮ ಗ್ರೂಪ್ ಸರ್ಚಲ್ಲಿ ಹೋಗಿ ORG. ವೆರಿ ಗುಡ್ ಜೀವನ್, ಥ್ಯಾಂಕ್ ಯು. ನೋಡಿ, ಜೀವನ್ ಕಳಿಸಿದ್ರು ನೋಡಿ, ಅದೇ ಸ್ಟೆಪ್ಪು. ಆದರೆ 2 ಕಡೆ ಓಪನ್ ಮಾಡಬೇಡಿ. ಮೊಬೈಲಲ್ಲೂ ಲ್ಯಾಪ್ಟಾಪ್ ಎರಡಲ್ಲೂ ಅಟ್ ಎ ಟೈಮ್ ಓಪನ್ ಮಾಡೋಕ್ಕಾಗಲ್ಲ. ಯಾವ್ದಾರ ಒಂದು ಕಡೆ ಓಪನ್ ಮಾಡ್ಬೋದು. ಲ್ಯಾಪ್ಟಾಪ್ ಆದರೆ ಲ್ಯಾಪ್ಟಾಪ್, ಮೊಬೈಲ್ ಆದರೆ ಮೊಬೈಲ್,
ಯಾವ್ದಾದ್ರು ಒಂದು ಕಡೆ ಓಪನ್ ಮಾಡಿ, ಎರಡು ಕಡೆ ಓಪನ್ ಮಾಡಕ್ ಹೋದ್ರೆ ಲಾಕ್. ಈಗ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಿದ್ರೆ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಾನು ಈ ಕಡೆ ಟ್ರೇಡ್ ನೋಡೋದಾ ಆ ಕಡೆ ಅದನ್ನ ಗಮನ ಕೊಡೋದಾ ಗೊತ್ತಾಗಲ್ಲ. ಅದಕ್ಕೋಸ್ಕರ ಓಕೆ, ಇನ್ನು ಮಂಜುನಾಥ್ ಸರ್ ಬಂದ್ರೆ ಅವ್ರಿಗೊಂದು ಅರ್ಥ ಆದಂಗೆ ಆಯ್ತು ಒಳಗೆ ಬರ್ಲಿಕ್ಕೆ ಅಂತ ಗೊತ್ತಾಗುತ್ತೆ. ಯತೀಶ್ ಅವ್ರು ಆಲ್ರೆಡಿ ಇದ್ದಾರೆ. ಟೀಚರ್ ಕೋಡ ಅದ್ಯಾವುದು ಸರ್? ಟೀಚರ್ ಕೋಡ್ ಅಲ್ಲ ಸರ್, ORG ಕೋಡು. ನರೇಶ್ ಅವರಿಂತ ಟೀಚರ್ ಕೋಡ್ ಕೇಳ್ತಿದಾರಲ್ಲ. ನರೇಶ್ ಅವ್ರು ಆಲ್ರೆಡಿ ಇನ್ನಿದಾರಲ್ಲ ಸರ್. ನನಗೆ ಯಾವ ಕೋಡು ಬರಲಿಲ್ಲ ಸರ್ ತಲೆಯಲ್ಲಿ. ಬೇಜಾರು ಮಾಡ್ಕೊಂಬೇಡಿ, ಮಧ್ಯೆ ಮಧ್ಯೆ ಕಾಮಿಡಿ ಮಾಡೋಣ, ಎಲ್ಲ ತುಂಬಾ ಸೀರಿಯಸ್ ಆಗಿ ಹೋಗ್ತೀರಿ. ಈಗ ನೀವು ಮಾತಾಡಕ್ಕಾಗಲ್ಲ, ನಾನೇ ಮಾತಾಡ್ಬೇಕು. ನೀವು ವಾಯ್ಸ್ ಮೆಸೇಜ್ ಹಾಕಿ ಬೇಕಿದ್ರೆ ಇದರಲ್ಲಿ, ನಾನು ಅದನ್ನ ಬೇಕಿದ್ರೆ ಪ್ಲೇ ಮಾಡ್ತೀನಿ, ಎಲ್ಲರಿಗೂ ಕೇಳಂಗಾಗತ್ತೆ ಟೆಲಿಗ್ರಾಮಲ್ಲಿ ಹಾಕಿದ್ರೆ. ಎಂತ ಹೇಳ್ತಿತ್ತು ಮಾರ್ಕೆಟ್, ಏನು ಹೇಳ್ತಾನೆ ಇಲ್ಲ ಪಾಪ. ಅವ್ರು 23 ಅವ್ರು ಕಾಯ್ತಿದ್ದಾರೆ. ಯಾರೆಲ್ಲ ಇದ್ದೀರಿ ಟ್ರೇಡ್ ತಗೊಂಡಿದ್ದೀರಿ ಇದನ್ನ 203 ತಗೊಂಡಿದ್ರೆ? ಈಗ ಕ್ಲೋಸಿಂಗ್ ಕೊಟ್ಟಿದೆ. ಈಗ 10:15 ಗಂಟೆ ಕ್ಯಾಂಡಲ್ ಬರ್ತಾ ಇದೆ ಕೆಳಗೆ. ಇಲ್ಲಿ ನೋಡಿದಾಗ ಇದು ಬಾಲ ಇಲ್ದಿರೋ ಕ್ಯಾಂಡಲ್, ಮತ್ತೆ ಇದು ಈಕ್ವಲ್ ಕ್ಯಾಂಡಲ್ಸ್ ಆಗಿದೆ. ಸೊ ದಟ್ ಅದು ಬ್ರೇಕ್ ಆಗ್ಬೋದು ಅನ್ನೋ ಒಂದು ಮೈಂಡ್ ಸೆಟ್. ಆದ್ರೆ ಒಂದ್ಸಲಿಗೆ ಇದಕ್ಕೆ ಕೆಳಗೆ ಬರುತ್ತೆ. ಆ ಕೆಳಗೆ ಬರೋ ಟೈಮಲ್ಲಿ ನಮ್ಗದು 211 ಬರುತ್ತಾ ಅಂತ ವೆಯ್ಟ್ ಮಾಡೋದು. 211 ಈಗ ನಮ್ದು 10:15 ಗಂಟೆ ಕ್ಯಾಂಡಲ್ ಈಗ ರನ್ನಿಂಗ್ ಅಲ್ಲಿ ಇದೆ, ಕರೆಕ್ಟ್ ಅಲ್ವಾ? ಸೊ ಅದು ಎರಡು ಟ್ಯಾಲಿ ಆಯ್ತು ಅಂತಾದ್ರೆ ನಾವು 211ಗೆ ಪಾಯಿಂಟ್ ಹಾಕೋದು. ಈಗ ನೋಡಿ, ನಾನೀಗ ಬೈ 2 lots 211 ನೋಡಿ, ನಂದೀಗ ಇಲ್ಲಿ ಆರ್ಡರ್ ಪ್ಲೇಸ್ ಆಗಿ ಕೂತಿದೆ, ಬೈ 2 lot at 211. ಅಲ್ಲಿ ಬಂದ್ರೆ ಅದು ಟ್ರಿಗರ್ ಆಗ್ಬೋದು, ಸರಿಯಾ? ಟ್ರಿಗರ್ ಆಯ್ತಂದ್ರೆ ನನ್ನ ಸ್ಟಾಪ್ ಲಾಸ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ 10 ಪಾಯಿಂಟ್ಸ್, 191 ಸಾರಿ 201, ಕರೆಕ್ಟ್ ಅಲ್ವಾ? 201 ಅಂತ ಹೇಳಿದ್ರೆ ಇಲ್ಲಿವರೆಗೆ ಬರುತ್ತೆ 10 ಪಾಯಿಂಟ್. ಸೊ ಈ ಲೈನ್ಗಿಂತ ಕೆಳಗೋಯ್ತು. ಸೊ ಈ ಲೈನಿಂದ ಈ ಲೈನ್ವರೆಗೆ ನಾನು ವೆಯ್ಟ್ ಮಾಡ್ತೀನಿ. ಹೋದ್ರೆ ನನಗೆ ಇಲ್ಲಿ 10 ಪಾಯಿಂಟ್ಸ್ 500 ರೂಪಾಯಿ ಹೋಗ್ಬೋದು. ಮೇಲೆ ಹೋದ್ರೆ ನನಗೆ ಅದು 20 ಪಾಯಿಂಟ್ಸ್ಗೆ ನಾನು ವೆಯ್ಟ್ ಮಾಡ್ತೀನಿ, ಕರೆಕ್ಟ್ ಅಲ್ವಾ? ಸೊ ನನಗೊಂದು ತಡೆಗೋಡೆನೂ ಇದೆ. 211ಕ್ಕೆ 10 ಪಾಯಿಂಟ್ ಹೋದ್ರೆ 201. ನಾನು ಇದು ಟ್ರಿಗರ್ ಆಗ್ತಿದ್ದಂಗೆ ನಾನು ನೆಕ್ಸ್ಟ್ ಮಾಡೋದು ನಂದು ಸ್ಟಾಪ್ ಲಾಸ್ ಇಡೋದು. ಅದು ಸೀದಾ ಬಂದು ಸ್ಟಾಪ್ ಲಾಸ್ ಹೊಡೆದ್ರೆ ಹೊಡಿಯುತ್ತೆ, ಏನು ಮಾಡ್ಲಿಕ್ಕೆ ಆಗಲ್ಲ. ನಾನು ರಿಸ್ಕ್ ತಗೊಳ್ಳೇಬೇಕು, ಲೈಫಲ್ಲಿ ರಿಸ್ಕ್ ಇಲ್ದಿದ್ರೆ ಯಾವುದೂ ಇಲ್ಲ. ಸೊ ನಾನು ಇಲ್ಲಿ ಆರ್ಡರ್ ಪ್ಲೇಸ್ ಮಾಡಿ ಇಟ್ಟಿದ್ದೀನಿ. ನಾನು ಇದು ಸ್ಟಾಪ್ ಲಾಸ್ ನಂದು ಬರುತ್ತೆ 201, ಟಾರ್ಗೆಟ್ ನನಗೆ 232. ಸೊ ಇದು ನನ್ನ ಟ್ರೇಡ್ ಪ್ಲಾನ್. ಸೊ ಈಗ ನಾನು ವೆಯ್ಟಿಂಗ್ ಅಲ್ಲಿ ಇದ್ದೀನಿ. ಅದು ಬರ್ದೇನೆ ಮೇಲೆ ಹೋದ್ರೆ ಅದು ನಂದಲ್ಲ, ಕ್ಲಿಯರಾ? ಇದು ನನ್ನ ಟ್ರೇಡ್ ಪ್ಲಾನ್. ಇಲ್ಲಿ ಏನಾಗ್ತಿದೆ ಅಂದ್ರೆ ಇದು ಕನ್ಸಾಲ್ಟೇಟೇ ಆಗಿದ್ರಿಂದ, ಆಪ್ಷನ್ಸ್ ಅಲ್ಲಿ ಅದು ಮೂವ್ಮೆಂಟ್ ಇರೋದ್ರಿಂದ, ಸೊ ಇದು ಬ್ರೇಕ್ ಆಗ್ಬೋದು ಅನ್ನೋ ಒಂದು ಅನಿಸಿಕೆ. ಬ್ರೇಕ್ ಆಗೇ ಬಂದಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಬರ್ತಿಲ್ಲ. ಬಟ್ ಇಲ್ಲಿ ರಿಟರ್ನ್ ಆಗ್ತಿದೆ, 0.5% ಇಂದನೇ ರಿಟರ್ನ್ ಆಗ್ತಿದೆ. 2 ರೆಡ್ ಬಂದಿತ್ತು, ತಿರ್ಗಾ ಗ್ರೀನ್ ಆಯ್ತು. ಸೊ ನಮ್ಗೆ ಮೇಲೆ ಹೋಗೋದು, ಈಗ ರೀಟೆಸ್ಟ್ ಮಾಡಿ ಮೇಲೆ ಹೋಗ್ತಾ ಇದೆ ಅನ್ನೋದು ಅನಿಸಿಕೆ. ಸೊ ಅದ್ರ ಮೇಲೆ ನಾವು ಮಾಡ್ತಿರೋದು. ಈಗಿನ ಕ್ಯಾಂಡಲ್ ಬಂದು 10-15 ಕ್ಯಾಂಡಲ್. ಸೊ 10-15 ಕ್ಯಾಂಡಲ್ಸ್ ಅಲ್ಲಿ ಮೂವ್ಮೆಂಟ್ಸ್ ಇರುತ್ತೆ ಅಂತ. ಸೊ ಆ ಆಧಾರದ ಮೇಲೆ ಹಾಕಿದ್ದೀನಿ, ನೋಡೋಣ. ಫಸ್ಟ್ ಟ್ರೇಡ್ ನಿಮ್ಮ ಒಟ್ಟಿಗೆ ಬಂದ್ರೆ ಪಾಸ್, ಫೇಲ್ ಆದ್ರೂ ಬೇಜಾರಿಲ್ಲ, ಯಾಕೆಂದ್ರೆ ಇಟ್ ಇಸ್ ಎ ಪಾರ್ಟ್ ಆಫ್ ದ ಗೇಮ್. ನಾನು 2 ಲಾಟ್ ಯಾಕೆ ತಗೊಂಡಿದ್ದೆ ಅಂತ ಹೇಳಿದ್ರೆ, ನಂದು ಅಮೌಂಟು 50,000 ಮಾತ್ರ ಇರೋದು. 50,000ಕ್ಕೆ 2 ಲಾಟ್ ನಾನು ಮಾಡೋದು ಅಷ್ಟೇ, ಜಾಸ್ತಿ ಮಾಡೋದಿಲ್ಲ.
ಇವತ್ತು ನಂದು ಎರಡು ಟ್ರೇಡಲ್ಲಿ ಎರಡು ಫೇಲಿಯರ್ ಆಯ್ತು ಅಂತ ಹೇಳಿದ್ರು ನನಗೆ ಹೋಗೋದು ಖಾಲಿ 1,000 ರೂಪಾಯಿ. ಸಾರಿ, 1,000 2,000 ರೂಪಾಯಿ ಹೋಗುತ್ತೆ ನೋಡಿ. ಬಂತು 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 ಕರ್ಕೊಳ್ತಾನೆ ನನ್ನ. ಕರೆಕ್ಟಾ? ಈಗ ನೆಕ್ಸ್ಟ್ ಕೆಲಸ ನಂದು ಸ್ಟಾಪ್ ಲಾಸ್ ಇಡೋದು. ಸ್ಟಾಪ್ ಲಾಸ್ ನೀವು ಅದು ರನ್ನಿಂಗ್ ಆಗೋದನ್ನು ಏನು ನೋಡಬಾರ್ದು. ಸ್ಟಾಪ್ ಲಾಸ್ ಆರ್ಡರ್ಗೆ ಹೋಗ್ಬೇಕು. 201 ಇಟ್ಟಾಯ್ತು ನೋಡಿ. ಈಗ ಸ್ಟಾಪ್ ಲಾಸ್ ಆರ್ಡರ್ ಇಟ್ಟಿದ್ದೀನಿ, ಇಲ್ಲಿ ಬಂತು ನೋಡಿ. ಇದು ನನ್ನ ಸ್ಟಾಪ್ ಲಾಸ್ ಆರ್ಡರ್ ಇಲ್ಲಿ ತೋರಿಸ್ತಿದೆ ಅಲ್ವಾ. ಇಲ್ಲಿ ಬಂದು ನನ್ನ ಟ್ರಿಗರ್ ಮಾಡಿದ್ರೆ ಮಾಡ್ತು, ಏನು ಮಾಡ್ಲಿಕ್ಕಾಗಲ್ಲ. ಮೈ ಬ್ಯಾಡ್ ಲಕ್. ಹೋಯ್ತು ಅಂತ ಹೇಳಿದ್ರೆ ನಾನು ಪಾಸ್. ಈಗ ನಾನು ರಿಸ್ಕ್, ನಾನು ರೂಲ್ಸ್ ಅಲ್ಲಿ ಮಾಡಿದ್ದೀನಿ ಅಷ್ಟೇ. ಇದು ನನಗೆ ಪ್ರೀವಿಯಸ್ ಡೇ ಹೈ ಅನ್ನ ಬ್ರೇಕ್ ಆಗ್ಲಿಕ್ಕೆ ತುಂಬಾ ಕಷ್ಟಪಟ್ಟು ಬ್ರೇಕ್ ಆಗಿದೆ. ಬ್ರೇಕ್ ಆಗಿ ಕ್ಲೋಸಿಂಗು ಕೊಟ್ಟಿದೆ. ಅದು ಸಾಮಾನ್ಯವಾದ ಕ್ಲೋಸಿಂಗ್ ಅಲ್ಲ, ಒಳ್ಳೆ ರೀತಿಯಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ರೀಟೆಸ್ಟ್ಗೂ ಬಂದಿದೆ. ಆ ಒಂದು ಆಧಾರದ ಮೇಲೆ ನಾನು ತಗೊಂಡಿದ್ದು. ಕರೆಕ್ಟ್ ಅಲ್ವಾ? ತಗೊಂಡಿದ್ದು ಕರೆಕ್ಟ್ ಆಯ್ತಂತ ಆದ್ರೆ ನನಗೆ 232 ಬರುತ್ತೆ. ಬರ್ಲಿಲ್ಲ, ಲಾಸ್ ಆಯ್ತು ಅಂದ್ರೆ ತೊಂದರೆ ಇಲ್ಲ. ನನ್ನ ರೂಲ್ಸ್ ಅನ್ನ ಇವತ್ತದು ರೆಸ್ಪೆಕ್ಟ್ ಕೊಡ್ಲಿಲ್ಲ, ಅಷ್ಟೇ ಸಿಂಪಲ್. ಬ್ರಹ್ಮಾಂಡ ಏನು ಆಗೋದಿಲ್ಲ, ಇಷ್ಟೇ ಆಗೋದು. ಆದ್ರೆ ನನಗೆ 1,000 ರೂಪಾಯಿ, ಸಾರಿ 2,000 ರೂಪಾಯಿ ಬರುತ್ತೆ. ಹೋದ್ರೆ 1,000 ರೂಪಾಯಿ ಹೋಗುತ್ತೆ. ಇದು ಬಿಟ್ಟು ಮತ್ತೆ ಏನು ಆಗೋದಿಲ್ಲ. ಕರೆಕ್ಟ್ ಅಲ್ವಾ? ಇಲ್ಲೇ ತಗೊಂಡು ಲಾಭ ಮಾಡ್ಬೋದಿತ್ತು, ಹಿಂಗ್ ಮಾಡ್ಬೋದಿತ್ತು, ಹಂಗ್ ಅದೆಲ್ಲ ಕಥೆಗಳು ನಮ್ಗೆ ಬೇಡ. ಯಾಕೆ ಅಂತ ಹೇಳಿದ್ರೆ ನಾವು ರೂಲ್ಸ್ ಅಲ್ಲಿ ಬೇಸ್ ಅಲ್ಲಿ ಮಾಡ್ತಿದ್ದೀವಿ. ಕರೆಕ್ಟಾ? ಇಷ್ಟೇ ಸರ್. ನೋಡೋಣ ಇವತ್ತು ಏನಾಗುತ್ತೆ ಅಂತ ನೋಡೋಣ. ಇಲ್ಲಿ ಮಾರ್ಕೆಟ್ ನೋಡಿದ್ದು ಇಲ್ಲಿವರೆಗೆ ಬಂದು ರೀಟೆಸ್ಟ್ ಮಾಡಿ ತಿರ್ಗಾ ಇದಾಗ್ತಿದೆ. ಒಂದು ವೇಳೆ ಇದು ಫೇಲಿಯರ್ ಆಯ್ತು, ಕೆಳಗೆ ಬಂತು, ಏನು ಮಾಡೋಕ್ಕಾಗಲ್ಲ. ನನ್ನ ಲೆಕ್ಕ ಪ್ರಕಾರ ಅದು ಬರಬಾರ್ದು. ಇಲ್ಲಿ ಸ್ಟ್ರಾಂಗ್ ಆಗ್ತಿದೆ, ಸೊ ಮೇಲೆ ಹೋಗ್ಬೇಕಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಲೆಟ್ ಅಸ್ ಸಿ. ಮತ್ತೆ ಹಾಕಾದ್ಮೇಲಿಂದ ನೀವು ಅದನ್ನ ನೋಡಬಾರ್ದು. ಈಗ ರೆಡ್ ಅಲ್ಲಿ ಇದೆಯಾ, ಗ್ರೀನ್ ಅಲ್ಲಿ ಇದೆಯಾ, ಏನಾಗ 200 ರೂಪಾಯಿ ಬಂತು, 150 ರೂಪಾಯಿ ಬಂತು, 300 ರೂಪಾಯಿ ಬಂತು, ಇದು ನೋಡಕ್ ಹೋದಾಗ ನಿಮ್ಗೆ ಟೆಂಪ್ಟ್ ಆಗುತ್ತೆ ನೋಡಿ. ಅವಾಗ 200 ಕಾಣ್ತು, ಈಗ -35 45 ಟೆಂಪ್ಟ್ ಆಗುತ್ತೆ. ಅಯ್ಯಯ್ಯೋ ಅಯ್ಯಯ್ಯೋ ಅಂತ ಶುರು ಆಗುತ್ತೆ. ನೀವು ಇದು ನೋಡ್ಬೇಡಿ. ಈಗ ನೀವು ಕ್ಲಿಯರ್ ಮಾಡ್ಕೊಂಡಿದ್ದೀರಿ ನೋಡಿ. ಇಲ್ಲಿ ಇನ್ನೂ ನಿಮ್ಗೆ ಬೇಕಾ, ಇದು ಇಟ್ಕೊಳ್ಳಿ ಲಾಂಗ್ ಪೊಸಿಷನ್ ನೋಡಿ. ನಾವು ತಗೊಂಡಿದ್ದು ಇಲ್ಲಿಗೆ. ಕರೆಕ್ಟಾ? ಸ್ಟಾಪ್ ಲಾಸ್ ಆರ್ಡರ್ ನಮ್ದು ಬಂದು ಇಲ್ಲಿವರೆಗೆ. ಕರೆಕ್ಟಾ? ಸೊ ನನ್ನ ಟಾರ್ಗೆಟ್ ಬಂದು 232 31 ಇಲ್ಲಿವರೆಗೆ. ಕರೆಕ್ಟಾ? ಸೊ ಇದು ನಂದು ಈಗ ಆರ್ಡರ್ ಪ್ಲೇಸ್ ಆಗಿದೆ. 231 ಇಂದ ಇಲ್ಲಿವರೆಗೆ ನಂದು ಏನೇ ಆದ್ರೂ ಈ ಚಾರ್ಟ್ ಒಳಗೆ ಓಡಾಡುತ್ತೆ. ಏನಾಗುತ್ತೆ ನೋಡೋಣ. ರಿಸ್ಕ್ ಇದೆ ಅಂತ ಬೆಳಗಿಂದನೇ ಹೇಳ್ತಾ ಇತ್ತು. ಅದು ಕರೆಕ್ಟ್ ಆಗಿ ಇಲ್ಲ, ಈ ಕಡೆ ಹಿಂಗ್ ಆಗ್ತಿದೆ, ಇದು ಹೋಗ್ತಿಲ್ಲ, ಬ್ರೇಕ್ ಆಗ್ತಿಲ್ಲ, ಅದೆಲ್ಲ ಸರಿ. ನಾನು ನೋಡಿದ ಒಂದೇ ಒಂದು ರೂಲ್ಸ್, ಪ್ರೀವಿಯಸ್ ಡೇ ಹೈ ಅನ್ನ ರೀಟೆಸ್ಟ್ ಮಾಡಿದೆ ನೋಡಿ. ಪ್ರೀವಿಯಸ್ ಡೇ ಹೈ ಇರೋದು ಆಕ್ಚುಲ್ ಆಗಿ ಇಲ್ಲಿ. ಕರೆಕ್ಟ್ ಅಲ್ವಾ? ಇದು ಹೈ, ಇದನ್ನ ಬ್ರೇಕ್ ಆಗಿ ರೀಟೆಸ್ಟ್ ಮಾಡಿದೆ ಅಂದ್ರೆ ನೋಡ್ಲಿಕ್ಕೆ ಇಲ್ಲಿ ಇಷ್ಟು ಕ್ಯಾಂಡ್ಲ್ ಆದ್ರೂ, ಇಷ್ಟೇ ಕ್ಯಾಂಡ್ಲಲ್ಲೂ ಸಹ ಅಲ್ಲಿದ್ದ ಹೈದು ನಮ್ಗೆ ಇಲ್ಲಿವರೆಗೆ ಬಂದಿದೆ, ರೀಟೆಸ್ಟ್ ಮಾಡ್ಕೊಂಡು ಹೋಗಿದೆ. ಸೊ ಆ ಲೆಕ್ಕದಲ್ಲಿ ಇದು ಡನ್. ಕರೆಕ್ಟಾ? ನೋಡೋಣ. ಓಕೆ, ಶ್ರೀಧರ್ ಸರ್ 208 ನಮ್ಗಿಂತ ಬಾರಿ ಬುದ್ಧಿವಂತರು. 7 ಪಾಯಿಂಟ್. ಈ ಚೌಕಾಸಿ ಮಾಡೋದಕ್ಕೆ ಕೆಲವರಿಗೆಲ್ಲ ಬರುತ್ತೆ ಸರ್, ನನಗೆ ಈ ಚೌಕಾಸಿ ಬರುವುದಿಲ್ಲ. ಕೆಲವರು ಚೌಕಾಸಿ ಮಾಡೋದ್ರಲ್ಲಿ ಬಹಳ ಎಕ್ಸ್ಪರ್ಟ್. ಒಮ್ಮೊಮ್ಮೆ ಚೌಕಾಸಿ ಮಾಡಿದವ್ರು ಪಾಸು, ಇಲ್ಲ ಕೆಲವು ಸಲ ಅವ್ರಿಗೆ ಲಾಸು ಕಮ್ಮಿ ಇರುತ್ತೆ. ನಮ್ಗೆ ಈ ಚೌಕಾಸಿ ಬರುವುದಿಲ್ಲ. ನನ್ನ ಸ್ಟಾಪ್ ಲಾಸೇ ತಿನ್ಬೇಕಂತಿದ್ದಾನೆ. ಬರ್ಲಿ ಬಾ, ತಗೊಂಡೋಗು, ಸ್ಟಾಪ್ ಲಾಸ್ ತಗೊಂಡೋಗು, ತೊಂದರೆ ಇಲ್ಲ. ನಾನಂತೂ ಮಧ್ಯದಲ್ಲಂತೂ ಕೈ ಬಿಡುವುದಿಲ್ಲ. 1,000 ರೂಪಾಯಿ ಬೇಕಾದ್ರೆ ಕೊಡ್ತೀನಿ ನಿನಗೆ, ಮಧ್ಯದಲ್ಲಿ ಒಂದು ಕೈ ಬಿಡುವುದಿಲ್ಲ. ತಿರ್ಗಾ ಚೇಂಜ್ ಮಾಡೋದು, 1,000 ರೂಪಾಯಿ ಯಾಕೆ, 200 ರೂಪಾಯಲ್ಲಿ ಮುಗಿಸೋಣ, ಹಿಂಗ್ ಮಾಡೋಣ ಹಂಗ್ ಮಾಡೋಣ, ಕತೆಗಳು ಬೇಡ. ಹೋದ್ರೆ ಹೋಯ್ತು ನೋಡಿ. ಈಗ ಹೆಂಗ್ ವಾಪಸ್ ಹೋದ್ರೆ ಹೋಗ್ತಾನೆ.
ಹೋಗೋದೇ ಇಲ್ಲ ಅಂತ ಹೇಳಿದ್ರೆ ನಾ ಏನು ಮಾಡೋಕ್ಕಾಗತ್ತೆ? ನಾನು ಅವನ್ನ ಕರ್ಕೊಂಬಂದು ಕರ್ಸೋಕ್ಕಾಗತ್ತೆ ಸರ್? ನಮ್ಮ ಕಂಟ್ರೋಲಲ್ಲಿ ಇದ್ಬಿಟ್ಟಿದ್ರೆ ಎಲ್ಲೋ ಏನೋ ಮಾಡ್ತಿದ್ವಿ. ಓಕೆ, ಜೀವನ್ ಅವರು 210ರಲ್ಲಿದ್ದಾರೆ, ಮಂಜುನಾಥ್ ಅವರು 211. ಗುಡ್, ಬನ್ನಿ ನೋಡುವ ಏನು ಮಾಡ್ತಾನೆ, ನೋಡೇ ಬಿಡುವ. ನೋಡ್ದ, ಎದುರಿಸ್ತೀವಿ, ನೋಡ್ದ ಹೋಗ್ತೀರಾ ಅಂತ, ಇಲ್ಲ ಅಂತ ಆಯ್ತು, ವಾಪಸ್ ಬರ್ತಾ ಇದ್ದೇನೆ. ಕೂತ್ಕೊಳ್ಳೋಣ ಸರ್, ಕೂತ್ಕೊಳ್ಳೋಣ. ನಾವು ಕಷ್ಟಪಟ್ಟು ರೂಲ್ಸ್ ಎಲ್ಲ ಹಾಕಿ ಕೂತಿದ್ವಿ. ರೂಲ್ಸ್ ಮರ್ಯಾದೆ ಕೊಡ್ತಿದ್ರೆ ಅವ್ನು ಯಾತಕ್ಕೆ ಮರ್ಯಾದೆ ಕೊಡ್ತಾನೆ? ಹೋಗ್ಲಿ ಹೋಗ್ಲಿ. ಇಲ್ಲಿ ತಿರ್ಗಾ ಒಂದ್ಸಲಿ ಬಂದು ರೀಟೆಸ್ಟ್ ಮಾಡಿ ಹೋಗಿದ್ದಾನೆ. ಗುಡ್. ಸೊ ಈ ರೀಟೆಸ್ಟ್ ಆಗ್ಬೇಕಾದ್ರೆ ನಾವು ಏನಾರ ಇಲ್ಲಿ ಕಾಯ್ತಾ ಕೂತು ಈ ಜಾಗಕ್ಕೆ ಬಂದಾಗ ಕಣ್ಣು ಮುಚ್ಚಿ ಬೈ ಮಾಡ್ತೀವಿ ಅಲ್ಲಿ ಅಂತ ಯೋಚನೆ ಮಾಡಿದ್ದಿದ್ರೆ ನಮಗದು 203ಕ್ಕೆ ಸಿಕ್ತಿತ್ತು. ಅವಾಗ ನಮ್ದು ಸ್ಟಾಪ್ ಲಾಸ್ ಇನ್ನೂ ಕಮ್ಮಿ. ಅದೇ ಬರ್ತಾನೆ ಅಂತ ಗ್ಯಾರಂಟಿ ಇರೋದಿಲ್ಲ. ಅವಾಗ ಏನಾಗುತ್ತೆ, ಫಿಯರ್ ಕ್ರಿಯೇಟ್ ಆಗುತ್ತೆ. ಮಿಸ್ ಆಗುತ್ತೇನೋ, ಬರುತ್ತೇನೋ ಅಂತೇಳಿ ಫಿಯರ್ ಕ್ರಿಯೇಟ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಅದ್ರ ಬದಲು ನಾವು ನಮ್ಮ ರೇಟಿಗೆ ನಾವು ತಗೊಂಡಿದ್ದೀವಿ, 10 ಪಾಯಿಂಟ್ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಏನಾಗುತ್ತೋ ಆಗ್ಲಿ, ಆಟಾಡಿಸ್ತಾನೆ ಆಟಾಡಿಸ್ಲಿ, ಬಿಟ್ಟು ಹೋಗ್ತಾನೆ ಬಿಟ್ಟು ಹೋಗ್ಲಿ. ಒಟ್ಟು ವಿ ಶುಡ್ ಬಿ ಸ್ಟಿಕ್ ಟು ದ ರೂಲ್ಸ್. ನೋಡಿ, 380ವರೆಗೂ ಕಣ್ಣು ಕಾಣಿಸ್ತಾ, ಅವಾಗ ಲಾಸು ತೋರಿಸ್ತಾ. ನಾವು ಅದು ಎರಡಕ್ಕೂ ತಲೆ ಕೆಡಿಸ್ಕೊಳ್ಳೇಬಾರ್ದು. ನಾವು ಕಾಣ್ತಿರೋದು ಇಷ್ಟೇ. ಈಗ ಈ ನಂಬರ್ ಮಾತ್ರ ನಮ್ಮ ಕಣ್ಣಿಗೆ ಕಾಣಬೇಕು. ಈ ದುಡ್ಡು ಕಣ್ಣಿಗೆ ಕಾಣಬಾರ್ದು, ಇದು ಕಾಣಬಾರ್ದು, ಇದು ಕಾಣಬಾರ್ದು, ಇದು ಕಾಣಬೇಕು. ಆವಾಗ ನಮ್ ಕರೆಕ್ಟಾಗಿ ಇರ್ತೀವಿ. ನಾವು ಇದು ಕಾಣ್ತಿತ್ತಾ, ನಾವು ಕನ್ಫ್ಯೂಸ್ ಆಗ್ತೀವಿ. ನೋಡಿ, ಇದು ಕಾಣ್ತಿಲ್ಲ ನನಗೆ, ಅದಕ್ಕೆ ಅದು ಏನಾಗ್ತಿದೆ ನನಗೆ ಗೊತ್ತಿಲ್ಲ. ನನಗೆ ಕಾಣ್ತಿರೋದು 215, 230ವರೆಗೆ ಬರಬೇಕು, ಬಾ 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 ಅಷ್ಟೇ ಹೇಳೋದು. ಇದು ಕಾಣ್ಲಿಕ್ಕೆ ಶುರು ಆಗ್ತಿದ್ದಂಗೆ ನಮ್ಮ ಸೈಕಾಲಜಿಕಲ್ ಡಿಸ್ಟರ್ಬೆನ್ಸ್ ಶುರು ಆಗುತ್ತೆ. ಸಾಕು ಮಾರೆ, 6 ಪಾಯಿಂಟ್ ಆಯ್ತು, 300 ರೂಪಾಯಿ ಆಯ್ತು, 400 ರೂಪಾಯಿ ಆಯ್ತು, 500 ರೂಪಾಯಿ ಆಯ್ತು, ಬಿಡುವ 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 ಅನ್ಸ್ಬಿಡುತ್ತೆ. ಬೇಡ, ನಾವು ಕೂತಿದೀವಲ್ಲ ರೂಲ್ಸ್ ಅಲ್ಲಿ, ಕೂತ್ಕೊಳ್ಳೋಣ. ಏನಾಗುತ್ತೆ ನೋಡೋಣ. ಓಕೆನಾ? ನೋಡಿ, ಇವನೀಗ ಪಿನ್ ಬಾರ್ ಆಗ್ತಾ ಇದ್ದಾನೆ. ಇನ್ನು 4 ನಿಮಿಷ ಇದ್ದಾನೆ, ಚೇಂಜ್ ಆಗ್ತಾ ಇದ್ದಾನೆ, ಅವನ ರೂಪ ಬದಲಾಯಿಸ್ಕೊಳ್ತಾ ಇದ್ದಾನೆ. ಸೊ ರೂಪ ಬದಲಾಯಿಸ್ಕೊಂಡು ಹೋಗ್ಲಿ. ಈಗ ಎಷ್ಟು ಜನಕ್ಕೆ ಫಿಯರ್ ಕ್ರಿಯೇಟ್ ಆಗಿದೆ? ಈಗ ಟ್ರೇಡ್ ತಕೊಂಡ ಮೇಲಿಂದ ಎಷ್ಟು ಜನಕ್ಕೆ ಈಗ ಫಿಯರ್ ಕ್ರಿಯೇಟ್ ಆಗಿದೆ? ಸರ್ ಏನ್ ಮಾಡ್ಲಿ, ಬಿಡ್ಲಾ, ಬೇಕಾ, ಬೇಡ, ಬೇಡ, ಸಾಕು ಸರ್, 5 ಪಾಯಿಂಟ್ ಸಾಕು ಸರ್, 6 ಪಾಯಿಂಟ್ ಸಾಕು ಸರ್. ಯಾರ್ಯಾರಿಗೆ ಆಗ್ತಿದೆ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿ. ಭಯ 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 ಇಲ್ಲ ಭಯ. ಓಕೆ, ನೀವು ಚಾಟಲ್ಲೇ ಮೆಸೇಜ್ ಮಾಡಿದ್ರಾ? ವಿ ಸ್ಟ್ಯಾಂಡ್ ಫಾರ್ ರೂಲ್. ಎಸ್, ರೂಲ್. ಓಕೆ ಗಣೇಶ್, ಗುಡ್. ಗಣೇಶ್ ಅವ್ರು, ನೀವು ಟೆಲಿಗ್ರಾಮಲ್ಲೇ ಮಾಡಿ. ನಾನು ಇದು ಸೌಂಡ್ ಬಂದಾಗ ಮಾತ್ರ ನೀಚೆ ತಿರುಗಬೇಕಾಗತ್ತೆ. ನೀವು ಟೆಲಿಗ್ರಾಮಲ್ಲೇ ಮಾಡಿದ್ರೆ ಒಳ್ಳೇದು ಸರ್. ಅಭ್ಯಾಸ ಮಾಡ್ಕೊಳ್ಳೋಣ ಅದನ್ನೇ. ಅಯ್ಯೋ ಶ್ರೀಧರ್ ಸರ್, ಎಂತ ಭಯ ಸರ್, ನೀವು ನನ್ಕಿಂತ ಕಮ್ಮಿಲಿ ತಗೊಂಡಿದ್ರೆ ಆಲ್ರೆಡಿ 10 ಪಾಯಿಂಟ್ ಬಂತು. ಅಯ್ಯೋ, 11ಕ್ಕೆ ತಗೊಂಡು ನನಗೆ ಭಯ ಇಲ್ಲ, 8ಕ್ಕೆ ತಗೊಂಡು ನಿಮ್ಗೆಂತ್ರಿ ಭಯ? 10 ಪಾಯಿಂಟ್ ಬಂತಲ್ರಿ ನಿಮ್ದು. 1 ಲಾಟ್ ಅಲ್ವಾ ಸರ್ ನಿಮ್ದು? ಸರ್ ನೀವು 208ಕ್ಕೆ ತಗೊಳ್ಳಿ, 210ಕ್ಕೆ ತಗೊಳ್ಳಿ, ಏನ್ ಬೇಕಾದ್ರೆ ಮಾಡಿ. ನಮ್ ಟಾರ್ಗೆಟ್ 230 ಸರ್. ಕೂತ್ಕೊಳ್ಳಿ, ಬರುತ್ತೆ ಇವತ್ತು. ಬರದೆ ಎಲ್ಲೋ ಹೋಗ್ತಾನೆ ಅವನು, ನೋಡೋಣ. ಈಗ ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ, ತುಂಬಾ ದಿವಸದಿಂದ ರೆಡ್ ನೋಡಿರ್ತಾರೆ, ಭಯ ಶುರು ಆಗಿರುತ್ತೆ. ಅಂಥವ್ರು ಏನ್ ಮಾಡಿ ಅಂತ ಹೇಳಿದ್ರೆ, 10 ಪಾಯಿಂಟ್ ಸಾಕು ಅಂತ ಇತ್ತಂತಾದ್ರೆ, ಈಗ ಶ್ರೀಧರ್ ಸರ್ ಪಾಪ ಏನೋ ಒಂದು ಮೊದ್ಲಿನ ಹೇಳ್ಕೊಂಡಿದ್ದಾರೆ ಅವ್ರು ತುಂಬಾ. ಹಾಗೆ ಏನಾರ ನಿಮ್ಗೆ ಫಿಯರ್ ಆಗುತ್ತೆ ಅಂತ ಇದ್ರೆ ನೀವು 218ಕ್ಕೆ ಬಿಡಿ ಸರ್. ನಿಮ್ಗೆ 10 ಪಾಯಿಂಟ್ ಬಂತು, ನಿಮ್ಗೊಂದು ಸ್ವಲ್ಪ ಉಸಿರಾಟ ಮಾಡ್ಕೊಳ್ಳಿ, ಆಮೇಲಿಂದ ನೋಡೋಣ. ಸರಿಯಾ? ಇಲ್ದಿದ್ರೆ ಕೂತ್ಕೊಳ್ಳಿ ಸರ್. ಹೋದ್ರೆ ಏನು ಹೋಗುತ್ತೆ ಸರ್? 500 ರೂಪಾಯಿ ಹೋಗೋದು. ನೀವು 208 ತಗೊಂಡವ್ರು 350 ಹೋಗೋದು. ನಿಮ್ದು ಸ್ಟಾಪ್ ಲಾಸ್ 201, ನಮ್ದು ಸ್ಟಾಪ್ ಲಾಸ್ 201. ಕರೆಕ್ಟಾ? ಯಾರು ಯಾವ ರೇಟಲ್ಲಿ ತಗೊಂಡ್ರು ಸ್ಟಾಪ್ ಲಾಸ್ 201. ಮತ್ತೆ ಇನ್ಯಾಕೆ ಭಯ?
ನಾನು 500 ರೂಪಾಯಿ ಕೊಡ್ತೀನಿ, ನೀವು 350 ರೂಪಾಯಿ ಕೊಡ್ತೀರಿ. 150 ರೂಪಾಯಿ ನಾನು ನೀವು ಇದು ಕೊಡಬೇಕು, ಎಕ್ಸ್ಟ್ರಾ ಕೊಡಬೇಕು. ಕೂತ್ಕೊಳ್ಳಿ ಕೂತ್ಕೊಳ್ಳಿ, 10 ಪಾಯಿಂಟ್ ಬಂತಲ್ಲ ನಿಮ್ಗೆ, ಈಗ ಕೂತ್ಕೊಳ್ಳಿ. ನೋಡಿ, ಕನ್ವರ್ಷನ್ ಆಗ್ತಾ ಇರೋ ಟೈಮ್ ಅದು. ಆಗುತ್ತೆ ಪಾಪ, ಒಂದು ಸ್ವಲ್ಪ ಪ್ರಯತ್ನ ಪಡ್ತಾ ಇದ್ದಾನೆ ಮೇಲೆ ಹೋಗ್ಬೇಕು ಅಂತ. ಯಾಕೋ ಅವ್ರಿಗೂ ಪಾಪ ಹೋಗೋಕ್ ಬಿಡ್ತಾ ಇಲ್ಲ. 1 ನಿಮಿಷ ಇದೆ ಇನ್ನು. ಅವನು ಏನಿಲ್ಲ ನೋಡಿ, ನಾನು ನಿಮ್ಮತ್ತೆ ಇಲ್ಲಿ ನೋಡಿ, ನನ್ನ ಚಾರ್ಟಲ್ಲಿ ನೋಡಿ, ಮತ್ತೆ ಏನು ಇರೋದಿಲ್ಲ. ಅಂದ್ರೆ ಇನ್ ದ ಸೆನ್ಸ್, ಇದೊಂದು ಹೈ ಲೋಗೋಸ್ಕರ ಇಟ್ಕೊಂಡಿರ್ತೀನಿ. ಬಿಟ್ರೆ ಅದೇನಾರ ಬ್ಯಾಕ್ ಟೆಸ್ಟ್ ಮಾಡ್ಲಿಕ್ಕೆ ಸುಲಭ ಆಗ್ಲಿಕ್ಕೆ ಅಂತ ಅದು ಬಿಟ್ರೆ ಮತ್ತೆ ಅದು ಯಾವುದು ಇರೋದಿಲ್ಲ. ಅಂಡ್ ಅಗೇನ್ ಇಲ್ಲಿ ಬೇರೆ 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 ಈ ಕೆಲವರು ಆಪ್ಷನ್ಸ್ ಚೈನ್ಸ್ ನೋಡೋದು, ಸ್ಮಾರ್ಟ್ ಡೇಟಾ ನೋಡೋದು, ಅದೆಲ್ಲ ಯಾವ್ದು ಇಲ್ಲ ಸರ್. ನಾನು ಯಾವ್ದು ನೋಡೋದಿಲ್ಲ. ಸೊ ನಂದಾಯ್ತು, ನನ್ನ ಸೆಟಪ್ ಆಯ್ತು, ನಾನು ಪಾರ್ಟಿ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದು. ಈಗ ನೋಡಿ, ಇದು ಕನ್ವರ್ಷನ್ ಆಗ್ತಾ ಇದೆ, ಕರೆಕ್ಟ್ ಅಲ್ವಾ? 219ವರೆಗೆ ಬಂತು. ಹೋಗ್ಲಿ ಹೋಗ್ಲಿ, ಹೋಗಕ್ಕೆ ಹೇಳಿ ಸ್ವಲ್ಪ ಮೇಲೆ, ಬೇಗ ಬೇಗ ಹೋಗಕ್ಕೆ ಹೇಳಿ, ಟೈಮ್ ಆಯ್ತು ಅಂತೇಳಿ. ಹಾ, ಬೇಗ ಹೋಗಕ್ಕೆ ಹೇಳಿ. ಹೋಗು ಹೋಗು ಹೋಗು. ಈಗ ನೋಡಿ 10 ಪಾಯಿಂಟ್ ಮುಂದೆ ಬಂತಲ್ಲ. ಈಗ ನಾನು ಸ್ಟಾಪ್ ಲಾಸ್ ಕೊಡೋದಿಲ್ಲ. ನಾನಿನ್ನೇನು ಮಾಡ್ತೀನಿ ಅಂದರೆ ನನ್ನ ಕಾಸ್ಟ್ ತಂದು ಇಡ್ತೇನೆ. ಯಾಕೆಂದ್ರೆ ನೋಡಿ, ಇಷ್ಟು ಬಂದ ಮೇಲಿಂದ ನಾವು ಲಾಸನ್ನು ಕೊಡಬಾರ್ದು. ಸೊ ಎಡಿಟ್ ಮಾಡಿ ನನ್ನ ಇದನ್ನ 210ಕ್ಕೆ ಇಡ್ತೇನೆ, ಸ್ಟಾಪ್ ಲಾಸನ್ನು. ಯಾಕೆ ಅಂತ ಹೇಳಿದ್ರೆ ಅದಕ್ಕಿಂತ ಜಾಸ್ತಿ ನಾನು ಕೊಡಕ್ಕೆ ರೆಡಿ ಇಲ್ಲ. ನೋಡಿ, ಈಗ ಇಲ್ಲಿ ಬಂತು, 210ಕ್ಕೆ ಬಂತು. ಯಾಕೆಂದ್ರೆ 10 ಪಾಯಿಂಟ್ ಬಂದಾಯ್ತು. ಸೊ ಲಾಸ್ ಈಗ ಇನ್ನೂ ಧೈರ್ಯ, ಇನ್ನೇನು ಲಾಸ್ ಆಗೋದಿಲ್ಲ. ಎಷ್ಟು ಬೇಕಾದ್ರೂ ಹೋಗಿ, ನಾನು ಟಾರ್ಗೆಟ್ ಬರೋವರೆಗೆ ನಾನು ಕೂತ್ಕೊಳ್ತೀನಿ ಅಂತ. ಈಗ ಏನಾರು ಒಂದು ತಿರ್ಗಾ ಬಂದು ಏನಾರು ಸ್ಟಾಪ್ ಲಾಸ್ ಹಿಟ್ ಮಾಡ್ದ ಅಂದ್ರೆ ತೊಂದರೆ ಇಲ್ಲ. ಇವತ್ತು ನಾನು ಸ್ವಲ್ಪ ಮಾಡಿದ ಗಡಿಬಿಡಿ ಆಯ್ತು, ಹೋಯ್ತು ಅಂತ ಅನ್ಸುತ್ತೆ. ಆದ್ರೆ ಲಾಸ್ ಅಂತ ಆಗೋದಿಲ್ಲ. ನಾನು ಹೇಳಿದ್ನಲ್ಲ, ಫಸ್ಟ್ ನಾವು ಕಂಡುಹಿಡಿಯೋದು ಸ್ಟಾಪ್ ಲಾಸ್ ಅನ್ನು ಕೊಡದೆ ಇರುವಂತದ್ದು. ಅದು ಕಂಡುಹಿಡಿದ ಮೇಲಿಂದ ನೆಕ್ಸ್ಟ್ ಪ್ರೊಸೆಸ್, ಕರೆಕ್ಟಾ? ಹೋಗ್ಲಿ, ನೋಡೋಣ ಏನಾಗ್ತದೆ ಅಂತ. ಈಗ 221, 22ರಲ್ಲಿ ಇದ್ದಾನೆ. ಹೋಗ್ಲಿ. ಈಗ 225 ಬಂದ ಮೇಲಿಂದ ಒಂದು ಈ ಹೈ ದಾಟಿದ ಮೇಲೆ, ಈ ಹೈ ಎಷ್ಟಿದೆ? 24 ದಾಟ್ಲಿ. 24 ದಾಟಿದ ಮೇಲಿಂದ 10 ಪಾಯಿಂಟ್ ತಂದು ಇಡೋದು, 221ಕ್ಕೆ ತಂದು ಇಡೋದು. ಬಂದ ಬಂದ ಬಂದ. ಇಲ್ಲಿ ಬ್ರೇಕ್ ಆಗಿಲ್ವನು? ಇಲ್ಲಿ ಇನ್ನೂ ಬ್ರೇಕ್ ಆಗಿಲ್ಲ. ಈಗ ನೋಡಿ, ನಾನು ಆಕ್ಚುಲಿ ಸ್ಟಾಪ್ ಲಾಸ್ ಇಟ್ಟಿದ್ದು 210, ನಾನು ತಗೊಂಡಿದ್ದು 211. ಸೊ ₹1 ಅಂದ್ರೆ ₹100 ರಿಸ್ಕ್. ಬ್ರೋಕರೇಜ್ ಎಲ್ಲ ಸೇರೋದು ₹150 ರಿಸ್ಕ್, ಕರೆಕ್ಟ್ ಅಲ್ವಾ? ಬಿಟ್ಬಿಡಿ. ಈಗ ಶ್ರೀಧರ್ ಸರ್ ಅಷ್ಟೇ, 210ಕ್ಕೆ ತಂದಿಡಿ, ನಿಮ್ ಲಾಸ್ ಅಂತ ಆಗೋದಿಲ್ಲ. ಬಂದಿದ್ದ ದುಡ್ಡೆಲ್ಲ ನಮ್ದೆ, ಮೇಲ್ ಬಂದಿದ್ದ ದುಡ್ಡೆಲ್ಲ ನಮ್ದೆ. ನೋಡೋಣ. ಇಲ್ಲ ಬೇಡ ಸರ್, ನಾನು 201ಕ್ಕೆ ಕೂತ್ಕೊಳ್ತೀನಿ ಅನ್ನೋರು ಬೇಕಾದ್ರೆ 201ಕ್ಕೆ ಇಡಿ, ತೊಂದರೆ ಇಲ್ಲ. ಅದು ನನ್ನ ಲೆಕ್ಕ ಪ್ರಕಾರ ನೋಡಿ, ಹಂಗೂ ಹೋಗ್ಲಿಲ್ಲ ಅಂದ್ರೆ ಅವ್ನು ಸರಿ ಇಲ್ಲ ಅಂತ ಲೆಕ್ಕ. ಅವ್ನು ಮಂಡೆ ಪಿರ್ಕಿ ಆಗಿದ್ದಾನೆ ಅಂತ. ಅವ್ನು ಮಂಡೆ ಪಿರ್ಕಿ ಒಟ್ಟಿಗೆ ನಾವು ಕೂತ್ಕೊಳ್ಳೋದು ಬೇಡ. ಅವ್ನು ಸುಮ್ಮನೆ ಬಿಟ್ಬಿಡುವ, ನಾವು ಬಂದ್ಬಿಡುವ ಹೊರಗೆ. ಅವ್ನ ಸ್ವಲ್ಪ ₹100 ಕೊಟ್ಟು ಬರೋಣ ಸಾಕು, ಜಾಸ್ತಿ ಕೊಡೋದು ಬೇಡ. ಇಷ್ಟು ಹೈಟ್ ಬಂದು 1 ಅವರ್ ಝೋನ್ ಅನ್ನು ಹತ್ತತ್ರ ಬಂದು ಹೋಗ್ತಾ ಇಲ್ಲ ಅಂತ ಆದ್ರೆ, ಇದೀಗ 10 ಗಂಟೆದು ರೀಟೆಸ್ಟ್ ಅಂತ ಅನ್ಕೊಂಡ್ರು ಸಹ ಬರ್ಲಿ, ನೋಡೋಣ ಎಲ್ಲಿವರೆಗೆ ಬರ್ತಾನೆ. ಓನ್ಲಿ ಶ್ರೀಧರ್ ಸರಿಗೆ ನಿಮಗೆ ಓಕೆ, ಎಮೋಷನ್ ಓಕೆ ಅಂತಾದರೆ ಕೂತ್ಕೊಳ್ಳಿ, ಇಲ್ದಿದ್ರೆ ಎಕ್ಸಿಟ್ ಆಗಿ. ಯಾಕೆಂದರೆ ಪಾಪ ಅವರು, ನನಗೆ ಗೊತ್ತು ಅವ್ರ ಬಗ್ಗೆ, ಹಾಗಾಗಿ ಅವ್ರಿಗೋಸ್ಕರ ಪರ್ಸ್ನಲ್ ಆಗಿ ಹೇಳ್ತಿದ್ದೀನಿ. ಇಫ್ ಯು ಆರ್ ಎಮೋಷನಲಿ ಡಿಸ್ಟರ್ಬ್ಡ್, ತೊಂದರೆ ಇಲ್ಲ, ಬನ್ನಿ ಗ್ರೀನಲ್ಲೇ ಬರೋಣ, ಗ್ರೀನಲ್ಲೇ ಇರೋಣ. ನೀವು ರೆಡ್ ನೋಡಬೇಡಿ. ये 10 ಪಾಯಿಂಟ್ ಬಿಡ್ಲಿ ಸರ್. ನೋಡಿ, ನಂದು ಟ್ರೇಡಿಂಗ್ ಸೆಟಪ್ ಅಂದರೆ ನಾನು ಹೀಗೆ ಮಾಡೋದು ಸರ್. ಅಂದರೆ 20 ಪಾಯಿಂಟ್ ಟಾರ್ಗೆಟ್ ಇಡ್ತೀನಿ,
10 ಪಾಯಿಂಟ್ ನನ್ನ ಕಣ್ಣಿಗೆ ಕಾಣ್ತಿದ್ದಂಗೆ 221 ನನ್ನ ಕಣ್ಣಿಗೆ ಕಾಣ್ತಿದ್ದಾಗೆ ನಾನು ಸ್ಟಾಪ್ ಲಾಸ್ ಅನ್ನ ಕಾಸ್ಟ್ ಟು ಕಾಸ್ಟ್ ಅಂದ್ರೆ ಕಾಸ್ಟ್ ಟು ಕಾಸ್ಟ್ ಅಂತಷ್ಟೇ ಕಾಸ್ಟ್ ಟು ಕಾಸ್ಟ್ ಇಡಕ್ ಹೋಗಲ್ಲ. ಒಂದು ಅಡ್ಗೀಟ್ ಇರ್ಬೇಕು ನನಗೆ. ಸೊ 211 ತಗೊಂಡಿದ್ರೆ ಇನ್ನು ಆದ್ರೆ ಅದಕ್ಕಿಂತ 1 ಪಾಯಿಂಟ್ ಕೆಳಗೆ 210ಕ್ಕೆ ನಾನು ಇಟ್ಟಿದ್ದೀನಿ. ಈಗ ನನಗೇನಂದ್ರೆ ಹೋದ್ರೆ ಸ್ವಲ್ಪ ಹೋಗೋದು ಲಾಸ್, ತೊಂದರೆ ಇಲ್ಲ. ಆದ್ರೆ ನನಗೆ 20 ಪಾಯಿಂಟ್ 1,000 ರೂಪಾಯಿ ಕಾಯ್ತಾ ಇದೆ, 2,000 ರೂಪಾಯಿ ಕಾಯ್ತಾ ಇದ್ದೀನಿ. ಕರೆಕ್ಟ್ ಅಲ್ವಾ? 2,000 ರೂಪಾಯಿ ಕಾಯೋದ್ರಲ್ಲಿ ನಂಗೆ 100 ರೂಪಾಯಿ ಹೋಗೋದ್ರೆ ಏನು ಬೇಜಾರಿಲ್ಲ. ಸೊ ನಾ ವೆಯ್ಟ್ ಮಾಡ್ತೀನಿ. ಸೊ ಬಂತಂದ್ರೆ ಪಾಸ್. ಅಲ್ಲಿ ಎಲ್ಲರೂ ಒಂದು ಅಡಿಗೆ ಬೆಂಕಿ ಪೆಟ್ಟಿಗೆ ಇದ್ರೆ ಕೆಳಗಡೆ ಒಂದು ಬೆಂಕಿ ಹಚ್ಬೇಕು ಮಾರ್ರೆ. ಎಂತ ಮೇಲೆ ಹೋಗೋದಿಲ್ಲ ಅಂತ ಹೋಗೋದಾದ್ರೆ ಸೀದಾ ಹೋಗ್ಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ನಾಟಕ ಆಡೋದು. ಹ್ಮ್ 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 ಹಾ ಬಂದ ಬಂದ ಕಾಸ್ಟ್ ಟು ಕಾಸ್ಟ್ ಬಂದ. ಹ್ಮ್ ಹಾ ಲಾಸಾ ತಗೊಂಡೋಗ್ತೀಯಾ? ಹೋಯ್ತು. ಹಾ ಸೊ ಸ್ಟಾಪ್ ಲಾಸ್ ಇಟ್ಟು ಫಸ್ಟ್ ಟ್ರೇಡ್ ಸ್ಟಾಪ್ ಲಾಸ್ ಇಟ್ಟು ಅದೇ ನೋಡಿ ಸ್ಟಾಪ್ ಲಾಸ್ ಇಟ್ಟಾದ್ರು ಎಸ್ ಇಲ್ಲಿಗ ರೀಟೆಸ್ಟ್ ಆಗಿದೆ. ಟ್ರೆಂಡ್ ಲೈನ್ ಅನ್ನ ರೀಟೆಸ್ಟ್ ಮಾಡಿ ಮೇಲ್ ಬರ್ತಾ ಇದೆ. ನೋಡಿ ಕ್ಲೋಸಿಂಗ್ ಗಿಂತ ಮೇಲೆ ಕೊಡ್ಲೇ ಇಲ್ಲ. ಇದ್ರದ್ದು ಕ್ಲೋಸಿಂಗ್ ಕಾಣಿ 940. 940ಗಿಂತ ಮೇಲೆ ಕ್ಲೋಸಿಂಗೇ ಕೊಡ್ಲಿಲ್ಲ. ಯಾವ ಕ್ಯಾಂಡ್ಲು ಕ್ಲೋಸಿಂಗ್ ಕೊಡ್ಲಿಲ್ಲ. ಇದೀಗ ಫಸ್ಟ್ ಕ್ಯಾಂಡ್ಲು ಮೇಲ್ಗಡೆ ಬರ್ತಿದೆ ಅಷ್ಟೇ, ಇನ್ನು ಕ್ಲೋಸಿಂಗ್ ಕೊಟ್ಟಿಲ್ಲ. ಕಂಗ್ರ್ಯಾಚುಲೇಷನ್ ನರೇಂದ್ರ ಸರ್. ಮಧ್ಯೆ ಮಧ್ಯೆ ನಾವು ಮ್ಯೂಸಿಕ್ ಹಾಕೋದಿಲ್ಲ, ಲಾರಿ ಸೌಂಡ್ ಕೊಡ್ತಾ ಇರ್ತೀವಿ. ಲಾರಿ ವೆಹಿಕಲ್ ಸೌಂಡ್ಸ್. $221 ಹೈ ಬ್ರೇಕ್ ಆಗ್ಲಿಕ್ಕೆ ಟ್ರೈ ಮಾಡ್ತಾ ಇದೆ. 221.05, 221.20. ಬ್ರೇಕ್ಔಟ್ ಟ್ರೇಡರ್ಸ್ ಆದ್ರೆ ಬ್ರೇಕ್ಔಟ್ಗೆ ತಗೊಳಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಬಟ್ ಬ್ರೇಕ್ಔಟ್ ನನಗೆ ಅಷ್ಟು ಸೇಫ್ ಅಲ್ಲ. ಸೊ ನನಗೆ ಇದ್ರ ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟು ರೀಟೆಸ್ಟ್ ಮಾಡಬೇಕು. ಕೆಲವರೆಲ್ಲ ಟ್ರೇಡರ್ಸ್ಗಳ ಜೊತೆ ಲೈವ್ ಮಾಡಿರ್ತಾರೆ ಸರ್. ಅವ್ರು ಹೇಗೆ ಅಂತ ಹೇಳಿದ್ರೆ ತಗೊಳ್ಳಿ 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 ಮಾಡಿ ಮಾಡಿ ಮಾಡಿ. ನಾನು ಆಗಿಲ್ಲ ಸರ್. ನನಗೇನಂದ್ರೆ ರೂಲ್ಸ್, ನನಗೆ ರೂಲ್ಸ್ ಬಿಡ್ಲಿಕ್ಕೆ ಮನ್ಸೇ ಇಲ್ಲ. ಎಸ್ ಸರ್, ಎಸ್ ಸರ್, ಸೂಪರ್. ನನಗೆ ರೂಲ್ಸ್ ಬಿಡ್ಲಿಕ್ಕೆ ಮನ್ಸಾಗಲ್ಲ. ರೂಲ್ಸ್ ಬಿಡ್ಲಿ ಬರ್ಲಿ ನೋಡೋಣ. ನನಗೆ 949ಕ್ಕಿಂತ ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಕೊಡ್ಲಿ ಸರ್. ನಾನು ವೆಯ್ಟ್ ಮಾಡ್ತೇನೆ, ಏನ್ ತೊಂದರೆ ಇಲ್ಲ.
ಕಳ್ಳ ನೋಡಿ ಅವಾಗ ಬಂದಿದ್ರೆ ಏನಾಗ್ತಿತ್ತು ಅವನಿಗೆ 198ವರೆಗೆ ಬಂದ. 198ವರೆಗೆ ಬಂದು ಈಗ ಹೋಗ್ತಾ ಇದ್ದಾನೆ ನೋಡಿ. ಆಕ್ಚುಲ್ ನೋಡಕ್ ಹೋದ್ರೆ ಇದ್ರದ್ದು ಕ್ಲೋಸಿಂಗ್ ಕೆಳಗಡೆನೆ ಕ್ಲೋಸಿಂಗ್ ಕೊಟ್ಟಿದ್ದಾನೆ ಅಲ್ವಾ. ಕ್ಲೋಸಿಂಗ್ ಕೊಟ್ಟು ಮತ್ತೆ ಸೀದಾ ಹೋಗಿದ್ದು. ಇದು ಫೇಲಿಯರ್, ಈಚೆ ಬ್ರೇಕ್ಔಟ್ ಫೇಲಿಯರ್. ಇದ್ರ ಕ್ಲೋಸಿಂಗ್ ನೋಡಿ ಕೆಳಗೆ ಕೊಟ್ಟಿದ್ದಾನೆ. ಇದ್ರ ಲೋ ಇದ್ದಿದ್ದು 203.95, ಇದ್ರ ಕ್ಲೋಸಿಂಗು 203.45, 40 ಪೈಸಾ ಕೆಳಗೆ ಕ್ಲೋಸಿಂಗ್ ಕೊಟ್ಟು ಆಮೇಲಿಂದ ನೆಕ್ಸ್ಟ್ ಕ್ಯಾಂಡ್ಲು ತಿರ್ಗಾ ಕೆಳಗೆ ಹೋಗೋಗ್ ಮಾಡಿ ಮೇಲೆ ಹೋಗಿದ್ದಾನೆ. ಆದರೆ ಒಂದೇ ಒಂದು ಅವನು ಸ್ಟಾಪ್ ತಗೊಂಡಿದ್ದು ಯೂನಿವರ್ಸಲ್ ಲೈನ್ಸ್ ಅಲ್ಲಿ. ಬಂತಲ್ಲ ನಮ್ದು 232 ಕಳ್ಳ. ಇದನ್ನೇ ಹೇಳೋದು, ಕೆಲವರೆಲ್ಲ ಹೇಳ್ತಾರಲ್ಲ ನಮ್ ಸ್ಟಾಪ್ ಲಾಸ್ ಹಿಟ್ ಮಾಡಿ ಹೋಗ್ತಾನೆ ಸರ್ ಅಂದ್ರೆ, ಅವನಿಗೆ ಅವಾಗ್ಲೇ ಬರ್ಬೇಕಿತ್ತು, ನಾಟಕ ಆಡ್ದ ಅವನ್ ಸ್ವಲ್ಪ. ಇಜ್ಜಿ ಬರುವಂತುಂಡು 228 ಮುಟ ಬರ್ತಾನೆ. ನೋಡಿ ಇನ್ನು 949 ಬ್ರೇಕ್ ಆಗ್ತಿಲ್ಲ. ನರೇಂದ್ರ ಸರ್ ಅವಾಗ ನಾವು ತಗೊಂಡು 10 ಪಾಯಿಂಟ್ ಮಾಡಿದ್ದ. ಅವಾಗ ನಾವು ಮಾಡಿದ್ದ ಅಲ್ಲ, ಈಗ ತಿರ್ಗಾ ಈಗ ಬ್ರೇಕ್ಔಟ್ ಆಯ್ತಲ್ಲ, ಆಗ ತಗೊಂಡಿದ್ದೆ 211ಕ್ಕೆ. ಶರಣ್ ಬಸವ್ ಸರ್, ಮಂಗಳೂರು ಮೀನು ಕರೆಕ್ಟ್ ಸರ್, ಅದು ಮಂಗಳೂರು ಮೀನ್ ತರನೇ ಇದೆ. ನೋಡಿದ್ರೆ ಸರ್ ಬ್ರೇಕ್ಔಟ್ಗೆ ಏನಾದ್ರು ತಕೊಂಡ್ಬಿಟ್ಟಿದ್ರೆ ಕೈ ಕಾಲೆಲ್ಲ ಈಗ ಕಟ 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 ಅನ್ನತ್ತು. ಸಾರಿ. ಮೇನ್ ಆಗಿ ಟ್ರೇಡಿಂಗ್ ಅಲ್ಲಿ ಬೇಕಾಗಿದ್ದು ಏನಂದ್ರೆ ಪೇಷನ್ಸಿ ಸರ್, ಪೇಷನ್ಸಿ. ತಾಳಿದವನು ಬಾಳಿಯಾನ. ತಾಳ್ಮೆ ತಪ್ಪುದ್ರೆ ಉಂಟಲ್ಲ ಹೋಯ್ತು. ಒಂದು ಚಿಕ್ಕ ತಪ್ಪು ಎಷ್ಟು ಬೇಕಾದ್ರೆ ದೊಡ್ಡ ಲಾಸ್ ಮಾಡಿ ಬಿಡುತ್ತೆ. ಮಂಗಳ ಮೇಡಮ್ ಫಿಶ್ ಫ್ರೈ ಆಗ್ತಾ ಇದೆ. ನೋಡಿದ್ರ ನರೇಂದ್ರ ಸರ್ ಕೊನೆಗೂ ರೂಲ್ಸ್ ಅನ್ನು ಬ್ರೇಕ್ ಮಾಡೋದ್ರಲ್ಲಿ ಅವ್ರಿಗೊಂಥರ ಖುಷಿ. ಸ್ಟಾಪ್ ಲಾಸ್ ಆಯ್ತು, ಜೀರ್ಣ ಮಾಡಕ್ ಆಗಲ್ಲ ನನಗೆ, ಸ್ಟಾಪ್ ಲಾಸ್ ಅನ್ನ ಜೀರ್ಣ ಮಾಡ್ಕೊಳಕ್ ಆಗಲ್ಲ, ಅದು ತೆಗಿಲೇಬೇಕು. ಕಾಯ್ತಾ ಕೂತಿದ್ರು, ತಿರ್ಗಾ ಬ್ರೇಕ್ಔಟ್ ಆದಾಗ ತಕೊಂಡ್ರು 211. ಒಂದು ವೇಳೆ ಅವ್ರು 211 ಹೇಳ್ತಿರೋದು ಈಗ ಆಯ್ತು, ಪಾಸ್ ಆದ್ರೆ ಅದು ಬೇರೆ ಪ್ರಶ್ನೆ ಸರ್. ಇದು ಪ್ರೀವಿಯಸ್ ಡೇ ಹೈ ಕರೆಕ್ಟಾ. ಇದನ್ನ ಬ್ರೇಕ್ ಮಾಡ್ಲಿಕ್ಕೆ ತುಂಬಾ ಟ್ರೈ ಮಾಡಿ ಬ್ರೇಕ್ ಆಗಿ ರೀಟೆಸ್ಟ್ ಇಲ್ಲಿ ಬಂದಾದ್ಮೇಲೆ ನಾವು ತಕೊಂಡ್ವಿ, ನಮ್ಮನ್ನು ಅದು ಸ್ಟಾಪ್ ಲಾಸ್ ಹಿಟ್ ಮಾಡ್ತು. ಅಂದ್ರೆ ಏನಾಯ್ತು, ಇದು ಬ್ರೇಕ್ಔಟ್ ಫೇಲಿಯರ್ ತರ ಆಯ್ತು. ನೀವೀಗ 211 ಬ್ರೇಕ್ ಆದಾಗ ತಕೊಂಡಿದ್ದೀರಿ ಕರೆಕ್ಟ್ ಅಲ್ವಾ. ಅದು ಈಗ ಬಂತು ಕ್ಯಾಂಡಲ್ 211ಕ್ಕೆ ಬಂದಾಗ ನೀವು ತಕೊಂಡ್ರಿ, ಇಲ್ಲಿವರೆಗೆ ಬಂತು ಮೇಲೆ. ಒಂದು ವೇಳೆ ಅದು ಹಿಂಗ್ವರೆಗೆ ಬಂದು 205ವರೆಗೆ ಬಂದು 15ವರೆಗೆ ರೈದು ವಾಪಸ್ ಬಂತು, ಏನ್ ಮಾಡ್ತೀರಿ? ಅದು ಅಲ್ಲದೆ ನಿನ್ನೆ ಕೇಳಿದ್ರಿ ನೀವು ಹೇಗ್ ಮಾಡೋದು ಸರ್ ಅಂತ. ನಾನು ಹೇಳಿದೆ ನೋಡಿ, ಲೈನ್ ಮೇಲ್ಗಡೆ ಕ್ಲೋಸಿಂಗ್ ಕೊಡಬೇಕು, ಕ್ಲೋಸಿಂಗ್ ಕೊಟ್ಟ ಮೇಲಿಂದ ರೀಟೆಸ್ಟ್ ಮಾಡಬೇಕು, ಆವಾಗ ನಾವು ತಕೊಬೇಕು ಅಂತ. ಕರೆಕ್ಟ್ ಅಲ್ವಾ ಸರ್? ನೋಡಿ ಚಿಕ್ಕದು ರೂಲ್ಸ್ ಅನ್ಸುತ್ತೆ ನಮಗೆ, ಏನಿದಲ್ಲಿ ಅವ್ರದೆಲ್ಲ ರೀಟೆಸ್ಟ ಬದನೆಕಾಯ ಅಂತ ಅನ್ಸ್ಬೋದು, ಬಟ್ ವಿಷಯ ಇದೆ ಸರ್.
ಈಗ ಅದೇ ನೀವು ರೀಟೆಸ್ಟ್ ಆದಾಗ ಇಲ್ಲಿ ತಗೊಂಡಿದ್ದಿದ್ರೆ ನೀವು ಇಲ್ಲಿ 10 ಪಾಯಿಂಟ್ ಹಿಡ್ದಿದ್ರಿ ಅಂತ ಇಟ್ಕೊಳ್ಳಿ, ನಾನು ನಿಮ್ಮನ್ನು ಏನು ಮಾತಾಡ್ತಿರ್ಲಿಲ್ಲ, ಯು ಆರ್ ರೈಟ್ ಸರ್ ಅಂತಿದ್ದೆ. ಯಾಕೆ ನೀವು ರೂಲ್ಸ್ ಪ್ರಕಾರ ತಗೊಂಡಿದ್ದೀರಿ. 20 ಪಾಯಿಂಟ್ ನನಗೆ ಬೇಡ ಸರ್, ನಂಗೆ ಜೀರ್ಣ ಮಾಡ್ಕೊಳಕ್ಕಾಗಲ್ಲ, 10 ಪಾಯಿಂಟ್ ನಂಗೆ ಸಾಕು, ಓಕೆ ಫೈನ್, ತೊಂದರೆ ಇಲ್ಲ. ಆದ್ರೆ ಇದು ನೀವು ರೂಲ್ಸ್ ಬ್ರೇಕ್ ಮಾಡಿ ತಗೊಂಡಿದ್ದು. ಈಗ ನೀವು ಪ್ರಾಫಿಟ್ ಮಾಡಿದಿರಿ, ಅದು ಬೇರೆ ಪ್ರಶ್ನೆ ಸರ್, ಅದನ್ನ ತಕೊಂಡೆ ಸ್ಕ್ರೀನ್ ಶಾಟ್ ಹಾಕ್ತೀವಿ, ಅದು ಬೇರೆ ಪ್ರಶ್ನೆ. ಆದ್ರೆ ವಿಷಯ ತಿಳ್ಕೊಳ್ಳಿ, ಇವತ್ತಾಯ್ತು ಅಂತ ಇನ್ನೊಂದು ದಿವಸ ಆಗೋದಿಲ್ಲ. ಅದು ಬ್ರೇಕ್ ಆಗಿ ಬಂದು ತಿರ್ಗಾ ಹಿಂಗ್ ಹೋದಾಗ ನೀವು ತಿರ್ಗಾ ಅದೇ ಅಭ್ಯಾಸ ಮಾಡ್ಕೊಂಡಾಗ ಒಂದ್ ದಿವಸ ನಿಮ್ಮನ್ನ ಅದು ಇಲ್ಲಿ ಟಚ್ ಮಾಡಿ ನೀವು ತಿರ್ಗೋದ್ರೊಳಗೆ ಇಲ್ಲಿ ತಂದು ನಿಲ್ಸ್ಬಿಡುತ್ತೆ. ಎಲ್ಲ ಸೀನಿಯರ್ ಮೋಸ್ಟ್ ಇದ್ದೀರಿ, ಬೇಜಾರು ಮಾಡ್ಕೊಬೇಡಿ. ನಾನು ನನ್ನ ರೂಲ್ಸ್ ಪ್ರಕಾರಕ್ಕೆ ನಾನು ಮಾತಾಡ್ಬೇಕಾಗಿ ಬರುತ್ತೆ, ಪರ್ಸ್ನಲೈಸ್ ತಗೊಬೇಡಿ. ನಾನು ಟ್ರೇಡಿಂಗ್ ರೂಲ್ಸ್ ಬಗ್ಗೆ ಮಾತ್ರ, ದುಡ್ಡು ನಿಮ್ದೆ, ರಿಸ್ಕು ನಿಮ್ದೆ, ಎಲ್ಲ ನೀವೇ ಒಪ್ಕೊಳ್ತೀನಿ. ಅರೆ ಹೇಳ್ಬೇಕಾಗಿದ್ದ ಕರ್ತವ್ಯ ನಂದು. ಇಲ್ಲ ಗಣೇಶ, ರೀಟೆಸ್ಟ್ಗೆ ಅಂದ್ರೆ ನೋಡಿ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೋಡಿ, ಕ್ಲೋಸಿಂಗ್ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಕ್ಲೋಸಿಂಗ್ ಅನ್ನೋದು ತುಂಬಾ 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 ಮುಖ್ಯ. ಯಾಕೆ ಕ್ಲೋಸಿಂಗ್ ಮುಖ್ಯ? ಯಾಕೆ ಕ್ಲೋಸಿಂಗ್ ಮುಖ್ಯ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ನಿಮ್ಗೀಗ ಇದು ಕ್ಯಾಂಡಲ್ ಚಾರ್ಟ್, ಅದೇ ನೀವು ಲೈನ್ ಚಾರ್ಟ್ ಹಾಕಿ ನೋಡಿ, ಎಲ್ಲಾದ್ರೂ ಸರ್ ಕ್ಲೋಸಿಂಗ್ ಇಲ್ದಿದ್ರೆ ಇದು ಕೆಳಗೆ ಇರುತ್ತೆ. ಈಗ ಕ್ಯಾಂಡಲ್ ಚಾರ್ಟ್ ಹಾಕಿದಾಗ ನಿಮ್ಗೆ ಇದು ನೋಡಿ, ಇದೆಲ್ಲ ಮೇಲ್ಗಡೆ ಎಲ್ಲ ಕಡ್ಡಿಗಳು ಬಂದಿತ್ತಾ, ಆ ಕಡ್ಡಿಗಳು ಯಾವುದು ಲೈನ್ಸ್ ಚಾರ್ಟ್ ಅಲ್ಲಿ ಬರಲ್ಲ, ಒಳಗೆ ಇದೆ. ಸರಿಯಾ? ಈಗ ನೋಡಿ ಇಲ್ಲಿ 202 ನಮ್ಗೆ ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಾಯ್ತು, ಆದ್ರೆ ಅದು ನೋಡಿ 202 ಅನ್ನು ಎಷ್ಟು ಪರ್ಫೆಕ್ಟ್ ಆಗಿ ಇಲ್ಲಿ ರೀಟೆಸ್ಟ್ ಮಾಡಿ ಹೋಗಿದೆ. ಇಲ್ಲಿ ಯಾವುದು ರೀಟೆಸ್ಟ್ ಆಗೇ ಇರಲಿಲ್ಲ, ಇಲ್ಲಿಂದ ಬ್ರೇಕ್ ಆಗಿದ್ದು ಇಲ್ಲಿವರೆಗೆ ರೀಟೆಸ್ಟ್ ಆಗಕ್ಕೆ ಬಂದು ಈಗ ನೋಡಿ ಇಲ್ಲೇ ಒದ್ದಾಡ್ತಿದೆ. ಕರೆಕ್ಟಾ? ಸೊ ನಾವು 221 ಯಾಕೆ ಕಾಯ್ತೀವಿ ಅಂದ್ರೆ ಅದು ಅವಾಗ ಮೇಲ್ಗಡೆ ಹೋಗಿ ಸಸ್ಟೈನ್ ಆಯ್ತು ಅಂತ. ಸಸ್ಟೈನ್ ಆದ ಮೇಲಿಂದ ರೀಟೆಸ್ಟ್ ಮಾಡಿದ್ರೆ ಓಕೆ, ಇದ್ರಲ್ಲಿ ನಿಮ್ಗೆ ಅಷ್ಟು ಸ್ಟ್ರೆಸ್ ಆಗೋದಿಲ್ಲ. ಆದ್ರೆ ನಾವು ಕಾಯೋದಿಲ್ಲ ನೋಡಿ, ಈಗ ಅದು ಮೇಲೆ ಹೋಗ್ತಿದೆ, ಕ್ಲೋಸಿಂಗ್ ಕೊಡಬೇಕು. ಕರೆಕ್ಟಾ? ಕ್ಲೋಸಿಂಗ್ ಕೊಟ್ರೆ ನಾವು ಪಾಸ್. ನಾವು ಅದನ್ನು ತಗೊಳ್ಳೋ ಅರ್ಜೆನ್ಸಿ ಮಾಡಿಬಿಟ್ರೆ ತಪ್ಪುತ್ತೆ. ಸೊ ರೀಟೆಸ್ಟ್ಗೆ ಇದು 221ಕ್ಕೆ ಬೈ ಅಲ್ಲ. ಸರ್ ಅದು ಕರ್ಸರ್ ಕಾಣಲ್ಲ ಅಂತ ಹೇಳಿಯೇ ನಾನು ಈ ಪೆನ್ ಯೂಸ್ ಮಾಡ್ತೀರಾ ಸರ್, ಈ ಪೆನ್ನು. ಯಾಕೆ ಅಂತ ಹೇಳಿದ್ರೆ ಕರ್ಸರ್ ಕಾಣೋದಿಲ್ಲ ಅಂತ ಗೊತ್ತಾಯ್ತು ನನಗೆ. ಯಾಕೆಂದ್ರೆ ನಾನು ಏನ್ ಮಾಡೋದು ಹೇಳಿ ಸರ್, ಕರ್ಸರ್ ಕಾಣಲ್ಲ, ಅದಕ್ಕೆ ನಾನು ಈಗ ಒಂದು ಪಾಯಿಂಟರ್ ಪೆನ್ ಯೂಸ್ ಮಾಡ್ಕೊಬೇಕು. ಅದು ನೋಡಿ, ಅದು ಆಗಲ್ಲ ಅಂತೆ, ಅವ್ನು ಕೊಡುದಿಲ್ಲ ಅಂತೆ ಪಾಯಿಂಟರ್ ಪೆನ್. ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಸರ್. ಅದಕ್ಕೆ ನಾನು ಎಲ್ಲಿ ತಗೊಬೇಕು ಅನ್ನೋದ್ರ ಕಡೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ನೋಡಿ, ಈ ರೀತಿ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ, ಈ ರೀತಿ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಅಟ್ಲೀಸ್ಟ್ ಇದು ಕಾಣುತ್ತೆ ಅಂತ. ಈ ಬ್ಲ್ಯಾಕ್ ಕಲರ್ ಕಾಣಲ್ಲ ಅಂದ್ರೆ ಹೇಳಿ ಸರ್, ಬೇರೆ ಕಲರ್ ಚೂಸ್ ಮಾಡೋಣ. ನೋಡಿ ಈಗ ಇನ್ನೂ 2 ನಿಮಿಷ ಇದೆ, 2 ನಿಮಿಷದಲ್ಲಿ ಕ್ಲೋಸಿಂಗು. ಈಗ ಕ್ಲೋಸಿಂಗ್ ಈಗ ಮೇಲ್ ಕೊಡ್ತಂತಾದ್ರೆ ನಮಗೆ ಅದು ಓಕೆ. ನೆಕ್ಸ್ಟ್ ಟ್ರೇಡ್ಗೆ ನಾವು ತಗೊಳ್ಳೋದಕ್ಕೆ ರೂಲ್ಸ್ ಓಕೆ. ಹಂಗ ನಾನು ಇದುವರೆಗೆ ಪೆನ್ನಲ್ಲಿ ಮಾಡಿದ ಮಾರ್ಕ್ ಯಾವುದು ಕಾಣಲೇ ಇಲ್ವಾ? ಈಗ ನಾನಿಲ್ಲಿ ಬರ್ದೆ ನೋಡಿ, ನನ್ನ ಹೆಸರು ಕಾಣ್ತಿದ್ಯಾ? ನನ್ನ ಹೆಸರು ಯಾರ್ಯಾರಿಗೆ ಕಾಣಿಸ್ತಿದೆ? ಇಲ್ಲ ಸರ್. ಓಕೆ, ನೋಡಿದ್ರ ಓಡ್ದವನು. ಓಕೆ, ಹಂಗಾರೆ ಈ ಪೆನ್ ಕಾಣೋದಿಲ್ಲ. ಮತ್ತೆ ಈ ಪೆನ್ ಯಾತಿಗೆ ಕರ್ಮಕ್ಕೆ ಬೇಡ. ನೋಡಿ 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 ಒಂದು ಆಟ ನೋಡಿ, ಇಲ್ಲಿ ನೋಡಿ ಹೆಂಗೆ ಓಡ್ದ. ಇದು ಒಂದು ಆಟ, ಇದರಲ್ಲೇ ಅವನು ಆಟ ಮಾಡುದು, ನಮ್ಮನ್ನೆಲ್ಲ ಕಾಯಿಸಿ ಕಾಯಿಸಿ ಕಾಯಿಸಿ. ಈಗ ಗಣೇಶ್ ಅವ್ರು ನಂಗೆ ಬೈತಾರೆ. ಈಗ ಇನ್ನು ನಾನು ಪೆನ್ ಯೂಸ್ ಮಾಡ್ತಿಲ್ಲ ಸರ್, ಪೆನ್ ಕತೆ ಬಿಟ್ಟಾಕಿ, ಪೆನ್ ಬೇಡ. ನಾನು ಇಲ್ಲಿ ಹೈಲೈಟರ್ ಯೂಸ್ ಮಾಡ್ತೀನಿ. ಇದು ಕಾಣುತ್ತಲ್ಲ,
ಬ್ರಷ್ ಇದೆಯಾ? ಹೋಗಿದ್ ನೋಡಿ ಅವನು. ಹೌದಾ? ಆದ್ರೆ ಏಕ್ದಮ್ ಅಷ್ಟು ಮೂವ್ಮೆಂಟ್ ಕೊಡಕ್ಕಾಗಲ್ಲ. ಆಲ್ರೆಡಿ 381 ಪಾಯಿಂಟ್ ಮೂವ್ಮೆಂಟ್ ಕೊಟ್ಟಿದೆ. 381 ಪಾಯಿಂಟ್ ಮೂವ್ಮೆಂಟ್ ಕೊಟ್ಟಿದೆ ಮಾರ್ಕೆಟಿಗೆ ಆಲ್ರೆಡಿ, ಗ್ಯಾಪ್ ಅಪ್ ಇಂದ ಹಿಡಿದು. ಸೊ ಅಷ್ಟು ಹೆವಿ ಮೂವ್ಮೆಂಟ್ ಕೊಟ್ಟ ಮೇಲಿಂದ ಒಂದು ಫಾಲ್ ಬರಲೇಬೇಕು. ಅದೇ ಹೌದು, ಈಗ ಓಡಬೇಡಿ ಮತ್ತೆ. ಗಣೇಶ, ನಿಮ್ಮ ಡೌಟ್ ಕ್ಲಿಯರ್ ಆಯ್ತಾ? 221ಕ್ಕೆ ಬೈ ಮಾಡಬೇಕಿತ್ತು ಸರ್. ಸುಮಾರು ಜನಕ್ಕೊಂದು ಮೈಂಡ್ ಸೆಟ್ ಅಲ್ಲಿ ಇದೆ, ಏನ್ ಗೊತ್ತಾ? ಈ ಟ್ರೈನಿಂಗ್ ಕೊಡೋರೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ದುಡ್ಡು ಮಾಡ್ಕೊಳ್ತಾರೆ, ಅವ್ರು ಬೇಕಾದವ್ರನ್ನೆಲ್ಲ ಒಟ್ಟಿಟ್ಕೊಂಡು ದುಡ್ಡು ಮಾಡ್ತಾರೆ. ನಮಗೆ ಯಾವುದನ್ನು ಹೇಳುದಿಲ್ಲ, ನಾವಾಗೆ ಮಾಡಿದ್ರೆ ಉಂಟು, ಧೈರ್ಯ ತಗೊಂಡು ನಾವು ಮಾಡಬೇಕು, ನಾವು ನುಗ್ಗಬೇಕು, ಇದೆಲ್ಲ ಮೈಂಡ್ ಸೆಟ್ಗಳಿರುತ್ತೆ. ಸೊ ಅದೆಲ್ಲ ನನ್ನ ಹತ್ರ ಬೇಡ ಸರ್, ನಾನು ಅದು ಯಾವುದು ಮಾಡೋದಿಲ್ಲ. ನನ್ನ ಆ ಮೈಂಡ್ ಸೆಟಲ್ಲಿ ನೀವು ಪಾಪ ಕೂತು ನೀವು ಲಾಸ್ ಮಾಡ್ಕೊಬೇಡಿ. ನಾನು ಇದ್ರೆ ಹೇಳ್ತೀನಿ, ನನ್ನೊಟ್ಟಿಗೆ ನೀವು ಮಾಡಿ, ಇಲ್ಲ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಆದರೆ ನಾನು ಮಾಡೋದು ರೂಲ್ಸ್ ಪ್ರಕಾರ. ಆದರೆ ನೀವು ಇದು ಮಾಡೋ ಅಭ್ಯಾಸ ಕಲ್ತ್ಕೊಂಡ್ರೆ ಲೈಫ್ ಟೈಮ್ ನಿಮಗೆ ಆ ರೂಲ್ಸ್ ನೆನಪಿ ಉಳಿಯುತ್ತೆ, ಮರ್ತೋಗಲ್ಲ. ಎಸ್ ಮಂಜೇಶ್ ಸರ್, ಕಂಟ್ರೋಲ್ ಮೈಂಡ್ ಸೆಟ್ ಈಗ ನಾವೀಗ ಮಾಡ್ತಿರೋದು ನೋಡಿ. ಇಷ್ಟು ರ್ಯಾಲಿ ಹೋದಾಗ ಎಷ್ಟೋ ಜನರಿಗೆ ಕೈ ಕಾಲು ಎಲ್ಲ ಅಯ್ಯಯ್ಯೋ ಈ ಫೀಲಿಂಗ್ಸ್ ಬರುತ್ತೆ. ಬಟ್ ನನಗೆ ಅದೇನು ಇಲ್ಲ. ಯಾಕೆ ಅಂತ ಹೇಳಿದ್ರೆ ನನಗದು ಹೋಗಿದ್ದು ಹೋಯ್ತು, ನಮ್ದಲ್ಲ. ನಮ್ದು ಹೌದಾದ್ರೆ ನಮ್ಗೆ ಸಿಗುತ್ತೆ. ಈಗ ನಮ್ಮ ಪಾಲಿಗೆ ನಮ್ಮ ಹೆಸರಿಗೆ ಅಕ್ಕಿ ಬರ್ದಿರ್ತಾರೆ ಅಂತ ಹೇಳ್ತಾರೆ, ನಮ್ಮ ಪಾಲಿನ ಅನ್ನ ಸಿಗ್ಬೇಕಾ ಆ ಅಕ್ಕಿಲಿ ನಮ್ಮ ಹೆಸರು ಬರ್ದಿರುತ್ತೆ ಅಂತ. ಆ ರೀತಿ ನಮ್ಮ ಅಕ್ಕಿ ಹೌದಾದ್ರೆ ಸಿಗುತ್ತೆ, ಅಲ್ದಿದ್ರೆ ಬೇಡ. ಯಾವ ಸ್ಪೀಡಲ್ಲಿ ಹೋಗ್ತೀರ ಅದೇ ಸ್ಪೀಡಲ್ಲಿ ನಾವು ಹೋಗ್ತೀವಿ. ಡೋಂಟ್ ವರಿ, ಚಿಂತೆ ಮಾಡಬೇಡಿ. ನಾವು ಫಸ್ಟ್ ಕಲಿಬೇಕೆಲ್ಲ ಅದನ್ನು. ಥ್ಯಾಂಕ್ ಯು. ಯಾಕಂದರೆ ಮಂಜೇಶ್ ಅವರು, ಗಣೇಶ್ ಅವರು, ಶ್ರೀನಿವಾಸ್ ಅವರು, ಆಮೇಲಿಂದ ಶ್ರೀಧರ್ ಸರ್ ಎಲ್ಲ ಹೇಳಿದ್ದಾರೆ ಕಲೀಲಿಕ್ಕೆ ಇರೋದು ಅಂತ. ಎಕ್ಸಾಕ್ಟ್ಲಿ ಮೇಡಮ್, ಇವತ್ತೇ ಲಾಸ್ಟ್ ಅಲ್ಲ ಮಾರ್ಕೆಟ್, ತಿರ್ಗಾ ನಾಳೆನೂ ಅದೇ ಮಾರ್ಕೆಟ್, ನಾಳಿದ್ದು ಅದೇ ಮಾರ್ಕೆಟ್. ಥ್ಯಾಂಕ್ ಯು ಸರ್, ನಾವು ತುಂಬಾ ಹ್ಯಾಪಿ ಆಗಿದ್ದೀವಿ ಸರ್. ನಮ್ಗೆ ಟ್ರೇಡ್ ಬೇಕಾಗಿಲ್ಲ, ಬಟ್ ಆ ಕಂಟ್ರೋಲ್ ಮೈಂಡ್ ಸೆಟ್ ಅನ್ನ ನಾವು ಕಲಿತಾ ಇದೀವಿ ಸರ್. ನೀವೇನ್ ಹೇಳ್ತಾ ಇದ್ದೀರಿ ಸರ್? ಬಟ್ ನಾವು ಎಲ್ಲ ವಿಚಾರ ಮಾಡಿದ್ವಿ ಸರ್. ಇವತ್ತು ನಾನು ಅನ್ಕೊಂಡಿದ್ದು ಆ ಕ್ಯಾಂಡಲ್ ಕ್ಲೋಸ್ ಆಗಿ 219.20ಕ್ಕೆ ನಾನು ಬೈ ಪ್ರೈಸ್ ಬರತ್ತಾ ಹೇಳಿ ನಾವು ವೇಟ್ ಮಾಡ್ತಾ ಇದ್ದೀವಿ ಸರ್. ಪ್ರೆಡಿಕ್ಷನ್ ಸರಿ ಇದೆಯಾ ಅಥವಾ ಹಾಕಿದ್ದೀನಿ ನೋಡಿ. ಈಗ ಯಾರು ತಗೊಳ್ತಾರೋ ತಗೊಬೋದು 299. ಏನು ಒಂದೇ ರೀಸನ್, ಇಲ್ಲಿ 265 ಅನ್ನ ಟಚ್ ಆಗಿದೆ, 22,065 ಟಚ್ ಆಗಿದೆ. ಅದೇ ಆಂಗಲ್ ಮೇಲೆ ನಾವು ತಿರ್ಗಾ ತಗೊಳ್ತಾ ಇದ್ದೀವಿ ರಿಸ್ಕ್.
ಸೊ ನಮಗೆ ಅದು ಬಂದರೆ ನಮ್ಮ ಪಾಲಿಂದು 299 ಬೇಕು. ಈಗ ಆಲ್ರೆಡಿ 300 ಆಯಿತು. ಸೊ ನಾನು ಮಾರ್ಕೆಟ್ ಪ್ರೈಸಲ್ಲೇ ಬೈ ಮಾಡ್ತೀನಿ. ಸೊ ನೋಡೋಣ ಬಂದರೆ ನಮ್ಮದು. ಒಂದೇ ಲಾಟ್ ಹಾಕಿಬಿಟ್ಟೆ ಮಾರ್ರೆ. ಸೊ ಹೀಗೆ ಮಾಡೋದು ನಾನು. ಒಮ್ಮೊಮ್ಮೆ ತಲೆಯಲ್ಲೆಲ್ಲೋ ಇರುತ್ತೆ, ಗಡಿಬಿಡಿ ಮಾಡ್ಕೊಳ್ಳೋದು, ಕಡೆಗೆ ಹಿಂಗೆ ಮಾಡ್ಕೊಳ್ಳೋದು. ಈಗ ನೋಡಿ ಆ್ಯಕ್ಚುಲಿ ಏನಂತ ಹೇಳಿದ್ರೆ ಇಲ್ಲಿವರೆಗೆ ಬಂದು ರೀಟೆಸ್ಟ್ ಮಾಡಿ ಈಗ ರಿವರ್ಸ್ ಹೋಗ್ತಾ ಇರೋದು. ಅದು ಮಾತ್ರ ಅಲ್ಲ, ಇಲ್ಲಿ 265ನ ರೀಟೆಸ್ಟ್ ಮಾಡಿದೆ. ಈ 65ನ್ನು ರೀಟೆಸ್ಟ್ ಮಾಡಿದೆ, ಕರೆಕ್ಟ್ ಅಲ್ವಾ? ಈ ರೀಟೆಸ್ಟ್ ಮೇಲೆ ನಾನು ಧೈರ್ಯದಲ್ಲೇ ಹಾಕಿದ್ದು. ಈಗ ಒಂದು ವೇಳೆ ಮಾರ್ಕೆಟ್ ಬೀಳಲೇಬೇಕು ಅಂತಿದ್ರು ಸಹ, ಅದು ಬೀಳ್ಬೇಕಂತ ಹೇಳಿದ್ರು ಇಲ್ಲಿ ಬಂದು ಒಂದ್ಸಲಿ ರೀಟೆಸ್ಟ್ ಮಾಡೋಕ್ಕಾದ್ರೂ ಬರಬೇಕು, ಕರೆಕ್ಟಾ? ಇಲ್ಲ ಅಂತ ಹೇಳಿದ್ರು ಅಟ್ಲೀಸ್ಟ್ ಅದು ಇಲ್ಲಿ 10 ಬರಬೇಕು. ನೋಡೋಣ ಅಲ್ಲಿವರೆಗೆ ಏನಾಗುತ್ತೆ ಅಂತೇಳಿ. ಸೊ ಆ್ಯಂಗಲ್ ಮೇಲೆ ನಾವು ತಗೊಂಡಿದ್ದೀವಿ. ಸೊ 299 ತಗೊಬೇಕಿತ್ತು ಆ್ಯಕ್ಚುಲ್ ಆಗಿ, ಬಟ್ ಇಟ್ ವಾಸ್ ಟೂ ಲೇಟ್. ತಗೊಂಡಿದ್ವಿ. ಮತ್ತು ನೋಡಿ ನಾನು ತಿರ್ಗಾ ತಪ್ಪು ಮಾಡಿದ್ದು ನಾನೇನಂತ ಹೇಳಿದ್ರೆ ಒಂದು ಲಾಟ್ ಹಾಕಿಬಿಟ್ಟೆ. ಅದು ಗಡಿಬಿಡಿ, ಸಾರಿ. ಹಾಗಾಗಿ ಅದು ಚೇಂಜ್ ಆಯಿತು. ಲೆಟ್ ಅಸ್ ವೇಟ್. ನಂದು ಬೈ ರೇಟ್ ಜಾಸ್ತಿ ಆಗಿದೆ. ಅದು ನಾನು ಇದು ಕಾಸ್ಟ್ ನಾನು ಇಡೋದು ಯಾವಾಗಲೂ ಎಕ್ಸಿಟ್ ಪಾಯಿಂಟ್ ಸೇಮ್ ಆಗಿ ಇಡ್ತೀನಿ. 98ಇಂದ 20 ಪಾಯಿಂಟ್ ಲೆಕ್ಕ ಹಾಕಿದ್ರೆ 318 ಬರಬೇಕು, ಕರೆಕ್ಟ್ ಅಲ್ವಾ? 20 ಪಾಯಿಂಟ್ಸ್ ಲೆಕ್ಕ ಹಾಕಿ. 299ಇಂದ 20 ಪಾಯಿಂಟ್ಸ್ ಅಂದರೆ 319 ಬರಬೇಕು. 319 ನಂದು ಟಾರ್ಗೆಟ್. 20 ಪಾಯಿಂಟ್ಸ್ ಬಂದಿರುತ್ತೆ. ಅದು ಈಗ ನಾನು ತಗೊಂಡಿದ್ದು ಲೇಟ್ ಅಂತೇಳಿ ನಾನು ಟಾರ್ಗೆಟನ್ನು ಚೇಂಜ್ ಮಾಡಲಿಕ್ಕೆ ಆಗಲ್ಲ, ಕರೆಕ್ಟಾ? ಅದಕ್ಕೋಸ್ಕರ ನಾನು 319ಗೆ ನಂದು ಟಾರ್ಗೆಟ್ ಹಾಕಿರ್ತೀನಿ. ಸೊ ಇದು ನನ್ನ ಟ್ರೇಡ್ ಪ್ಲ್ಯಾನು. ನೋಡೋಣ. ನೋಡಿ ನಂದು 319ಗೆ ನಂದು ಟಾರ್ಗೆಟ್ ಸೆಟ್ ಮಾಡಿ ಇಟ್ಟಿದ್ದೀನಿ. ಸೊ ಅದು ಅಲ್ಲಿವರೆಗೆ ಬಂದಾಗ ನಂದು ಎಕ್ಸಿಟ್ ಆಗುತ್ತೆ. ಈಗ ಸ್ಟಾಪ್ ಲಾಸ್ ಅಂತ ತಗೊಂಡಾಗ ಆ್ಯಕ್ಚುಲಿ 298ಗಿಂತ 10 ಪಾಯಿಂಟ್ಸ್ 288ವರೆಗೆ ಕೊಡಬೇಕು. 288 ನಂದು ಸ್ಟಾಪ್ ಲಾಸ್. ನೀವು ಆಪ್ಷನ್ ಅಲ್ಲಿ ಈಗ ಟ್ರೇಡ್ ತಗೊಂಡಿದ್ರಲ್ಲ, ಅಲ್ಲಿ ಕೆಳಗೆ ನಿಮ್ದು ಒಂದು ಲೈನ್ ಅಲ್ಲಿ ಅಮೌಂಟ್ ಎಲ್ಲ ತೋರಿಸ್ತಾ ಹೇಗೆ ಹಾಕೊಳ್ಳೋದು? ಏನಿಲ್ಲ ಸರ್, ನೀವೀಗ ಏನು ಮಾಡಬೇಕಂದ್ರೆ ಈಗ ಆಪ್ಷನ್ಸಲ್ಲಿ ಇದೇ ಕಾಣ್ತಿದೆ ಅಂತಲ್ವಾ, ನೀವೀಗ ಏಂಜಲ್ ಆ್ಯಪನ್ನು ವೆಬ್ಬಲ್ಲಿ ಟ್ರೇಡ್ ಮಾಡಿದ್ರೆ ಆಟೋಮೆಟಿಕಲ್ಲಿ ನೀವು ಬೈ ಮಾಡಿದಾಗ ಈ ಲೈನ್ ಕೊಡ್ತಾ ಇದ್ದಾರೆ ಅವರು ಏಂಜಲಲ್ಲಿ. ನೀವು ಬೈ ಮಾಡ್ತಿದ್ದಂಗೆ ಬರುತ್ತೆ. ಈಗ ಸೆಲ್ ರೇಟ್ ಆಗಿದ ತಕ್ಷಣ ಇಲ್ಲಿ ಬಂದಿರುತ್ತೆ. ಎರಡನ್ನು ಇಲ್ಲಿ ರಿಫ್ಲೆಕ್ಟ್ ಮಾಡ್ತದೆ. ಇಲ್ಲಿ ಅಮೌಂಟ್ ರನ್ ಆಗೋದು ತೋರಿಸುತ್ತೆ ಸರ್, ಇಲ್ಲಿ ಅಮೌಂಟ್ ರನ್ ಆಗೋದು ತೋರಿಸುತ್ತೆ. ಆ ರೀತಿ ಈ ರೀತಿಯಲ್ಲಿ ಹೋಗುವಂಥದ್ದು, ತೊಂದರೆ ಇಲ್ಲ, ಅದು ಕ್ಲೀನ್ ಇದೆ ಏಂಜಲಲ್ಲಿ. ಗಣೇಶ ನಿಮ್ಮದಕ್ಕೆ ರಿಪ್ಲೈ ಕೊಡ್ತೀನಿ, ಒಂದು ಸ್ವಲ್ಪ ಇದು ಏನಾಗುತ್ತೆ ನೋಡೋಣ, ಆಮೇಲಿಂದ ರಿಪ್ಲೈ ಕೊಡ್ತೀನಿ. ಈಗ 317ವರೆಗೆ ಬಂದಿದೆ, ಇನ್ನೊಂದು 2 ಪಾಯಿಂಟ್ಸ್ ಬಾಕಿ ಇದೆ. ಯಾಕೆ 319 ಅಂತ ಹೇಳಿದ್ರೆ 299ಇಂದ 20 ಪಾಯಿಂಟ್ಸ್ ತಗೊಂಡ್ರೆ 319 ಬರಬೇಕು. ಅದಕ್ಕೋಸ್ಕರ 319 ಹಾಕಿದ್ದೀನಿ. ಜಾಸ್ತಿಯೇ ಹೋಗ್ಬೋದು, ಅದು ಬೇರೆ ಪ್ರಶ್ನೆ. ಅದು ನಂದು ರೂಲ್ಸ್ ಪ್ರಕಾರಕ್ಕೆ ನಾನು ಮಾಡಲಿಕ್ಕೋಸ್ಕರ ಇಟ್ಟಿದ್ದೀನಿ. ಲೆಟ್ ಅಸ್ ಸಿ. ₹1 ಕೊಡೋಕೆ ಎಷ್ಟು ಒದ್ದಾಡಿಸ್ತಿದ್ದೆ ಮೇಲೆ. ಇವತ್ತು ಮತ್ತೆ ನಾಳಿದ್ದು ಸೋಮವಾರವರೆಗೆ ಮಾತ್ರ. ಅದಾದ್ಮೇಲಿಂದ ಅದು ಬಂದ್ರೆ ಇಲ್ಲಿ DK ಪ್ರಾಬ್ಲಮ್ ಇಂದಾಗಿ ಏನು ಬರುವುದಿಲ್ಲ, ಅದಕ್ಕೋಸ್ಕರ ಅದು ಸಹ ಆಗೋದಿಲ್ಲ. ಸೊ ಹಾಗಾಗಿ ಅಷ್ಟೇನದು ಬರಲ್ಲ ಸರ್. ಮತ್ತೆ ಅದು ಔಟ್ ಆಫ್ ದ ಮನಿ ಆಯ್ತು. ನನಗೆ ಎಕ್ಸಾಂಪಲ್ ಹೇಳಿದ್ದದು ತುಂಬ ಔಟ್ ಆಫ್ ದ ಮನಿ ಆಯಿತು, ನಮಗದು ಬೇಡ, ಅಷ್ಟು ಬೇಡ. ನೋಡಿ ಇದರಲ್ಲಿ
ಹೈ ಲೋ ಹೈ. ನೋಡಿ ಈ ಫಾರ್ಮುಲಾ ನಾವು ಈಗ ಇವರು ಕೊಡ್ತಾ ಇರೋದು ಅಡ್ವಾನ್ಸ್ ಇದು ಕೋರ್ಸ್ ಅವರಿಗೆ ಆಗ್ತಿದ್ದಂಗೆನೆ ಎಲ್ಲ ಬರುತ್ತೆ ಹಾಗೆ. ನೋಡಿ ಇಲ್ಲಿಗೆ ಅಟ್ ದ ಮನಿಯಲ್ಲಿ ಹಾಕಿದ್ದೀನಿ. ಯಾರಾದ್ರೂ ರಿಸ್ಕ್ ತಗೊಳ್ಳೋರಿದ್ರೆ 88 ಮೇಲೆ ತಗೊಬೋದು, 89 ತಗೊಳ್ಳಿ. ಸೊ ದಟ್ ಅದು ಬರುತ್ತೆ 10 ಕಾಲಿನ ಕ್ಯಾಂಡಲ್ ವರೆಗೆ ಬರುತ್ತೆ. ಪುಟ್ ಆಪ್ಷನ್ ಬರ್ತಾ ಇದೆ. ಸೇಫ್ ಪ್ಲೇಯರ್ಸ್ ಇದ್ರೆ ವೆಯ್ಟ್ ಮಾಡಿ, ಅದು ಕ್ಲೋಸಿಂಗ್ ಕೊಡ್ಲಿ. 21,900 21,900 108 ವರೆಗೆ ಬರುವಂಥ ಚಾನ್ಸಸ್ ಇದೆ. 20 ಪಾಯಿಂಟ್ಸ್ ಇದೆ. ಸೊ 20 ಪಾಯಿಂಟ್ಸ್ ರೇಂಜ್ ಇದೆ. ಸೊ ಇಲ್ಲಿ ಸಹ ಇದು ಬ್ರೇಕ್ ಆಗಬೇಕು, ಕರೆಕ್ಟಾಗಿ ಬ್ರೇಕ್ ಆಗಲಿ. ಬ್ರೇಕ್ ಆದಾಗ ನಾವು ನೋಡೋಣ. ಶರಣ್ ಸರ್ ಇಷ್ಟವರೆಗೆ ಇರಲಿಲ್ಲ, ಈಗ ಕರೆಕ್ಟ್ ಪಿ ತಕೊಳ್ಳ ಸರ್ ಅಂತ ಬಂದರು. ವೆರಿ ಗುಡ್. ಹೇಳ್ತಿದ್ದೆ ಬ್ರೇಕ್ ಆದಾಗ ತಗೊಬೋದು, ಬ್ರೇಕ್ ಆದಾಗ ತಗೊಬೋದು. 89 ಬಂತು. ರಿಸ್ಕಿ ಟ್ರೇಡರ್ಸ್ ಎಂಟ್ರಿ ಆಗ್ಬೋದು, ಬರುತ್ತೆ 20 ಪಾಯಿಂಟ್ಸ್. ನಾನು ರೀಟೆಸ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ಕ್ಲೋಸಿಂಗ್ ಆದ್ಮೇಲಿಂದ. ಇಲ್ಲ ಸರ್, ಈಗ ಏನಂತ ಹೇಳಿದ್ರೆ, ಈಗ ನೀವೀಗ ಪಿ ತಗೊಳ್ರಿ, ನಾವೀಗ ಹೇಳ್ತಿದ್ದ ಹಾಗೆ ನೀವು ಇಲ್ಲಿ ಪಿ ತಗೊಂಡ್ರಿ ಅಂತ ಇಟ್ಕೊಳ್ಳೋಣ. 40 ರೂಪೀಸ್ ತಗೊಂಡ್ರಿ. ಯಾಕೆ ನಿಮ್ಗೆ ಅದು ಬರುತ್ತೆ, ರಿವರ್ಸ್ ಬರುತ್ತೆ ಅನ್ನೋ ಲೆಕ್ಕಾಚಾರದ ಮೇಲೆ ತಗೊಂಡ್ರಿ. ನಿಮಗೆ ರಿಸ್ಕ್ 2000. ಆದರೆ ಅದು ಝೀರೋ ಮಾಡಲಿಕ್ಕೆ ಅವ್ರು ಗುರುವಾರವರೆಗೆ ವೆಯ್ಟ್ ಮಾಡಬೇಕು. ಗುರುವಾರ ಝೀರೋ ಮಾಡೋದು ನಿಮಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಅವರು 10 ರೂಪಾಯಿ ಆದರೂ ಮೇಂಟೈನ್ ಮಾಡ್ತಾರೆ, 10 ರೂಪಾಯಿ ಆದರೂ ಮೇಂಟೈನ್ ಮಾಡ್ತಾ ಇರ್ತಾರೆ. ಝೀರೋ ಮಾಡೋದವರು ನಂತರ. ಓಕೆನಾ ಸರ್? ರೀಟೆಸ್ಟ್ ವ್ಯಾಲ್ಯೂ ಅಂತ ಹೇಳಿದ್ರೆ ಈಗ ಅಟ್ ದ ಮನಿ 21,900 ಪಿ ನಲ್ಲಿ ಮಾಡೋದಾದ್ರೆ 12 ಗಂಟೆದು ಕ್ಯಾಂಡಲ್ದು ಸರ್, 12 ಗಂಟೆ ಕ್ಯಾಂಡಲ್ದು 87, 88 ಬರುತ್ತೆ. ಸ್ಟಾಪ್ ಲಾಸ್ ಬಂದು 77 ಬರುತ್ತೆ. 77 to 87 ಅದು ನಾವು ಏನು ಹೇಳ್ತಾರೆ 21,900 ಪಿ ನಲ್ಲಿ ನೋಡೋದು. ಯಾಕೆ 21,900 ಅಂದರೆ 21,700 ತುಂಬ ದೂರ ಆಯಿತು, ಅದ್ರಲ್ಲಿ ಏನು ವಾಲ್ಯೂಮ್ ಅಷ್ಟು ಬರುವುದಿಲ್ಲ, ಕರೆಕ್ಟ್ ಅಲ್ವಾ? ಆದರೆ ನಮಗೆ ಅಲ್ಲಿ 59ವರೆಗೆ ಬಂದ ಖಾಲಿ 10 ಪಾಯಿಂಟ್ ಬರೋದು. ನೋಡಿ ಇಲ್ಲಿ ಅದು ಮೂಮೆಂಟ್ ಆಗಿ ಅದು ಬಂದು ರೀಟೆಸ್ಟ್ ಮಾಡ್ಲಿಕ್ಕೆ ಬಂದು ಆಮೇಲಿಂದ ಅದು ಬಂದು ಇಲ್ಲಿ ಟಚ್ ಆದಾಗ 10 ಕಾಲಿಗೆ 10 ಕಾಲದ ಲೋ ಬಂದು 54 ರೂಪಾಯಿ. ನಮ್ಗೆ ತಗೊಂಡಿದ್ದು 44 ರೂಪಾಯಿ. 10 ಪಾಯಿಂಟ್ ಸಿಗೋದು ಇಲ್ಲಿ ರೇಂಜ್, ಕರೆಕ್ಟಾ? ಆದರೆ ಇಲ್ಲಿ ಸ್ವಲ್ಪ ಜಾಸ್ತಿ ಸಿಗುತ್ತೆ, 20 ಪಾಯಿಂಟ್ ಸಿಗುತ್ತೆ. ಅದಕ್ಕೋಸ್ಕರ ನಾವು ಇದ್ರ ಬಗ್ಗೆ ಗಮನ ಕೊಟ್ಟಿದ್ದು. 88 ಬರಬೇಕು ಕ್ಲೋಸಿಂಗ್ ಆದ ಮೇಲೆ, ಇದು ನೋಡಿ ಕೆಳಗೆ ಇಳಿತಾನೆ ಇದೆ. ಅವಾಗೆಲ್ಲ ರೀಟೆಸ್ಟ್ ಮಾಡದೆ ಹೋಗಿದ್ದು, ಈಗ ಬರ್ತಾ ಇದ್ದಾನೆ. ಅದೇ ಹೇಳಿದ್ದು, ಈ ರೀಟೆಸ್ಟ್ ಜಾಗದಲ್ಲಿ ತಗೊಂಡಿದ್ರು ಇದು ಪಾಸ್. ಆದರೆ ನೋಡಿ ಪುಟ್ ಆಪ್ಷನ್ ಅಲ್ಲಿ ವಾಲ್ಯೂಮೇ ಕೊಡ್ತಾ ಇಲ್ಲ ಅವನು. ಈಗ ಇಲ್ಲಿಂದ ಬಂದ್ರು ಬ್ರೇಕ್ಔಟ್ ಆದಾಗ ತಗೊಂಡಿದ್ವಿ 88ಗೆ ಅಂತ ತಗೊಂಡಿದ್ರು, ಅದು 95 ಬಂದಿತ್ತು. ವಾಲ್ಯೂಮ್ ಕೊಡ್ತಾ ಇಲ್ಲ. ಅದೇ ಇದನ್ನ ಎಷ್ಟು ಬೇಕು ಕರಗಿಸ್ತಾರೆ ನೋಡಿ ಪುಟ್ ಆಪ್ಷನ್ ಅನ್ನ. ತಿರ್ಗಾ ಮರ್ತೆ, ಸಾರಿ, ಸಿ ಆಪ್ಷನ್ ಅನ್ನು ಎಷ್ಟು ಬೇಕು ಕರಗಿಸ್ತಾರೆ ನೋಡಿ. ಇಲ್ಲಿಂದ 93 ಇಂದ 50 to 40 ಪಾಯಿಂಟ್ಸ್ ಕರಗಿಸಿದ್ದಾನೆ. ಒಂದು ಇಂದ ಮನಿ ಆಯ್ತು ಅಂತ ನೋಡಿ ಬರ್ತಾ ಇದೆ, ಹೌದಾ?
10 ಕಾಲಿಗೆ ಬರಲೇಬೇಕು. ಯಾರೆಲ್ಲ ರೆಡಿ ಇದ್ದೀರಿ 10 ಕಾಲಿಗೆ ಇಲ್ಲಿ ಬಂದಾಗ ತಗೊಳ್ಳಿಕ್ಕೆ? 10 ಕಾಲಿಗೆ ಹೈ ಬಂದಾಗ ತಗೊಳ್ಳೋಣ. 221 ಹೋಗುತ್ತೆ ಮೇಲೆ. ಸಿ ನೋಡಿ, ಎರಡು ರೀತಿ ನಡೆಯುತ್ತೆ. ಈಗ ಕನ್ಫ್ಯೂಸ್ ಆಗುವಂಥದ್ದು ಜಾಸ್ತಿ. ಎಸ್ ಸರ್, ನೋಡಿ ಸ್ಟೂಡೆಂಟ್ಸ್ ಹಿಂಗಿರ್ಬೇಕು. ಎಕ್ಸಾಕ್ಟ್ಲಿ, ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು ಜೀವನ್ ಸರ್, ಥ್ಯಾಂಕ್ ಯು. ನೆನ್ಪು ಮಾಡಿದ್ದು ಕರೆಕ್ಟು. ವಿಷಯ ಅದೇ ಹೇಳ್ತಿದ್ದೀನಿ, ಅಬ್ಸರ್ವೇಷನ್ ಈ ಚಾರ್ಟಲ್ಲಿ ಮಾಡಬೇಕು. ಅಬ್ಸರ್ವೇಷನ್ ನಾವು ಈ ಚಾರ್ಟಲ್ಲೇ ಮಾಡಬೇಕು. ಈಗ ಇದರಲ್ಲೂ ಬ್ರೇಕ್ಔಟ್ ಆಯಿತು, ಅದೇ ಲೆಕ್ಕಾಚಾರದಲ್ಲಿ ಅಲ್ಲಿ ಕೊಟ್ಟಿದ್ದು. ಈಗ ನೋಡಿ, ಅಲ್ಲಿ ಮೂಮೆಂಟ್ ಮಾತ್ರ ಫಾಸ್ಟ್. ನೀವು ತಗೊಳ್ಳೋ ರೇಟ್ ಅದಿರುತ್ತೆ, ಅದೇ ಅಬ್ಸರ್ವೇಷನ್ ಇದೇ ಚಾರ್ಟಲ್ಲಿ. ನೀವು ಈ ಚಾರ್ಟಲ್ಲಿ ಅಬ್ಸರ್ವ್ ಮಾಡಕ್ ಹೋಗ್ಬಾರ್ದು, ಈ ಚಾರ್ಟಲ್ಲಿ ಅಬ್ಸರ್ವ್ ಮಾಡಕ್ ಹೋಗ್ಬಾರ್ದು, ಅಲ್ಲಿದ್ದು ಅಬ್ಸರ್ವ್ ಮಾಡಬೇಕು. ಈಗ ಇಲ್ಲಿದ್ದು ಅಬ್ಸರ್ವ್ ಮಾಡಿದಾಗ ಅದು 55 ನೋಡಿ ಬರ್ತಾ ಇದೆ ನೋಡಿ, 10 ಪಾಯಿಂಟ್. ಅದು 10 ಪಾಯಿಂಟ್ ಬಂದು ಅಲ್ಲಿ ಟಚ್ ಆಗೋ ಟೈಮಲ್ಲಿ ನೀವು ಎಕ್ಸಿಟ್ ಮಾಡಬೇಕು. ಎಕ್ಸಿಟ್ ಮಾಡಿದಾಗ ಇದು 108ಕ್ಕೆ ಬಂದಿರುತ್ತೆ. ಅರ್ಥ ಆಯ್ತಾ? ನೀವು ಹೇಳಿದ್ ಕರೆಕ್ಟು. ಆದರೆ ನಾನು ಮೊನ್ನೆ ಮಾಡಿದ ತಪ್ಪೇನಂದ್ರೆ, ನಾನು ಇದೇ ಚಾರ್ಟ್ ಅನ್ನು ತಗೊಂಡು ಅನಾಲಿಸಿಸ್ ಮಾಡಕ್ ಶುರು ಮಾಡಿದೆ. ಅದು 62 ನೋಡಿ, ಇದು 120. ಯಾರಾದ್ರೂ ಮಾಡಿದ್ರ? ಈ ಎಲ್ಲರೂ ಬ್ರೇಕ್ಔಟ್ ಇಲ್ಲ, ಎಲ್ಲರ ನಂತರನೇ ರೀಟೆಸ್ಟ್ ಟ್ರೇಡರ್ಸ್. ಎಂತ ಆಟ ಸರ್ ಇವತ್ತು! ಓಹ್, ಯತೀಶ್ ಸರ್ 21 ಪಾಯಿಂಟ್ಸ್ ಕ್ಯಾಪ್ಚರ್. ವೆರಿ ಗುಡ್ ಸರ್, ವೆರಿ ಗುಡ್, ಸೂಪರ್. ಅಂದ್ರೆ ಒಂದೇನು ಗೊತ್ತಾ ಸರ್, ಬ್ರೇಕ್ಔಟ್ ಅಲ್ಲಿ ನಮ್ಗೆ ತಗೊಳಕ್ಕೆ ಇಲ್ಲ, ರೈಟ್. ಬಟ್ ಇದೆಲ್ಲ ಅಚಾನಕ್ ಆಗಿ ಬರುವಂತದ್ದು. ಹಾಗಾಗಿ ಕೆಲವು ಸಲ ಏನ್ ಮಾಡ್ತೀರಿ, ಅಚಾನಕ್ ಆಗಿ ವರ್ಕ್ ಆಗುತ್ತೆ. ನೋಡಿ, ಬೆಳಿಗ್ಗೆ ಸಿ ಕಡೆ ಓಡಿಸ್ತಾ ಫುಲ್ 3 ಕ್ಯಾಂಡಲ್, ಈಗ ಈ ಸೈಡಲ್ಲಿ ಓಡಿಸ್ತಾ ಇದ್ದೇನೆ ಫುಲ್ 3 ಕ್ಯಾಂಡಲ್. ಆಟ 137, 38. ಹಕ್ ನನಗೆ ಅದು ಕೈ ಎತ್ತೋದು ಏನು ಪರ್ಸೆಂಟೇಜ್ ಟೆಸ್ಟ್ ಮಾಡ್ತಾ ಇದೆ. ನೋಡಿ, ಪುಟ್ ಆಪ್ಷನ್ ತಕೊಬೋದು ಸರ್, ನೋಡೋಣ. ಇದೊಂದು ರಿಸ್ಕ್ ಇದೆ, ಬಟ್ ತಕೊಬೋದು. ರಿವರ್ಸ್ ಎಲ್ಲ ಆಗುತ್ತೆ ಅಂತ. ಇದೊಂದು 6 ನಿಮಿಷ ಇದೆ. ಕ್ಲೋಸಿಂಗ್ ಒಂದು ಕೊಡ್ಲಿ. ಕ್ಲೋಸಿಂಗ್ ಕೊಡ್ತಿದ್ದಂಗೆ ನಾವು ಇದು ನೋಡಿ, ಇದು ಗ್ರೀನ್ ಆಗ್ತಿದೆ ಕ್ಯಾಂಡಲ್, ಬಟ್ ಪುಟ್ ಆಪ್ಷನ್ ರಿವರ್ಸಲ್ ಆಗ್ತಾ ಇದೆ ಗ್ರೀನಲ್ಲಿ. ಅದು ರೆಡ್ ಆಗಬೇಕಿತ್ತು. ಇದು ಗ್ರೀನ್ ಆದಾಗ ಇದು ರೆಡ್ ಆಗಬೇಕಿತ್ತು, ಬಟ್ ಇಟ್ ಇಸ್ ಪುಲ್ಲಿಂಗ್ ಅಪ್. ಅದೇ ಇದು ಬಂದು ರಿವರ್ಸಲ್ ಆಗ್ತಾ ಇದೆ, ಅಷ್ಟು ಪಾಯಿಂಟ್ಸ್ ಬರ್ತಾ ಇಲ್ಲ. ಆ ಲೆಕ್ಕದಲ್ಲಿ ಪುಟ್ ಆಪ್ಷನ್ ತಕೊಬೋದು. ಸೊ ಕ್ಲೋಸಿಂಗ್ ಆದ್ಮೇಲೆ ತಗೊಳ್ಳೋರು ಕ್ಲೋಸಿಂಗ್ ಆದ್ಮೇಲೆ ತಗೊಳ್ಳಿ, ಇಲ್ಲ ತಿರ್ಗಾ ಒಂದ್ಸಲಿ ಕೆಳಗೆ ಬಂತಂದ್ರೆ ಒಳ್ಳೇದೆ. ಇದೊಂದು 6 ನಿಮಿಷ ಇದೆ ಕ್ಲೋಸಿಂಗಿಗೆ, ವೆಯ್ಟ್ ಮಾಡೋಣ. ಕಳ್ಳ ಆಟ, ಕಳ್ಳ ಆಟ. 88.55. ಇದು ಮಿಡ್ ಪಾಯಿಂಟ್ ನಾನು ಹಾಕಿದ್ದು, ಇದರದ್ದು ಮಿಡ್ ಪಾಯಿಂಟ್ 88.55. ಸೊ ಈಗ ಬಂದರೆ 88 ವರೆಗೆ ನಮ್ದು. ಈಗ ತಗೊಂಡಿದ್ರೆ 70 ತಗೊಂಡಿದ್ರೆ ಮಾತ್ರ ಅದು ನಮಗೆ ಟಾರ್ಗೆಟ್ಗೆ ಡನ್. ನಾವು 70 ಇಲ್ಲದೆ ಜಾಸ್ತಿ ತಗೊಂಡ್ರೆ 10 ಪಾಯಿಂಟ್ಸ್ ಮಾತ್ರ ಸಿಗುವಂಥದ್ದು. 10 ಪಾಯಿಂಟ್ಸ್ ಮಾತ್ರ ಸಿಗುವಂಥದ್ದು. ವೆಯ್ಟ್ ಮಾಡಬೇಕಾಗಿ ಬರುತ್ತೆ.
ಕ್ಲೋಸಿಂಗ್ ಆಗಲಿ. ಆಕ್ಚುಲಿ ನಿನ್ನೆ ಮಾರ್ಕೆಟ್ ಈ ರೀತಿ ಇರಬೇಕಿತ್ತು, ಬೆಳಿಗ್ಗೆಲ್ಲ ಇದೇ ಥರ ಜಂಕ್ಷನಲ್ಲಿ ಇದ್ದು ಮತ್ತೆ ಮೊಮೆಂಟಮ್ ಕೊಡುತ್ತೆ, ಈ ರೀತಿ ಇರುತ್ತೆ ಅಂತ ಲೆಕ್ಕ ಹಾಕಿದ್ವಿ. ಬಟ್ ಯಾರು ಬಿಗ್ ಲಾಸ್ ಬೇಡ ಅಂತ ಮೇಡಮ್, ಅಂದರೆ ಬಿಗ್ ಲಾಸ್ ತಗೊಂಬೇಡಿ, ಲಾಸ್ ಓಕೆ. ಶ್ರೀಧರ್ ಸರ್ ಬಂದ್ರಾ? ವೆರಿ ಗುಡ್ ಸರ್. ಈಗಿನ ಕೈ ಇಳಿಸಿ ಸರ್, ನಾನು ನಿಮ್ಮನ್ನು ನೋಡಿದೆ. ಮೇಡಮ್ ಎಂಟ್ರಿಗೆ ಭಯ ಆಗೋದು ಸಹಜ ನೋಡಿ, ಎಂಟ್ರಿ ತಗೊಂಡು ಒಂದು ಸ್ವಲ್ಪ ಹೊತ್ತು ನಮಗೆ ಭಯ ಇರೋದು ಸಹಜ. ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ, ಸ್ವಲ್ಪ ಅವಾಗ ಏನು ಮಾಡಬೇಕು ಅಂತ ಮೈಂಡನ್ನು ಡೈವರ್ಷನ್ ಇಟ್ಕೊಬೇಕು. ಯಾಕೆಂದರೆ ನಾವು ಸ್ಟಾಪ್ ಲಾಸ್ ಇಟ್ಟಾಯಿತು, ಸೊ ಲಾಸ್ ಆದಮೇಲೆ ಸ್ಟಾಪ್ ಲಾಸ್ ಡಿಕ್ಲೇರ್ ಮಾಡಿದ ಮೇಲೆ ಮತ್ತು ನಾವು ಆ ಕಡೆ ತಲೆ ಹಾಕ್ಬೇಕಂತಿಲ್ಲ, ನಾವು ಎದ್ದು ಈ ಕಡೆ ಬರೋದು ಏನು ಬೇಕಾದ್ರೆ ಆಗಲಿ ಅಂತ. ಸ್ವಲ್ಪ ಹೊತ್ತು ಬಿಡಿ, ಒಂದು 2 ನಿಮಿಷ ಬಿಟ್ಟು ಮತ್ತೆ ತಿರ್ಗಾ ಹೋಗಿ, ಆವಾಗ ಏನಾಗುತ್ತೆ ನೋಡಿ, ಮೂಮೆಂಟಮ್ ಏನಾಗ್ತಿದೆ ಹಾಗೆ ನೋಡಿ, ಆವಾಗ ನಿಮ್ಗೊಂದು ಅಂದಾಜಾಗುತ್ತೆ ಓಕೆ ಅಂತ. ಅದು ನೀವು ಅದನ್ನೇ ನೋಡ್ತಾ ಇದ್ದಾಗ ಸ್ಟಾರ್ಟಿಂಗಲ್ಲಿ ಭಯ ಬರುತ್ತೆ, ತಗೊಂಡು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ನಾವೀಗ ಕರೆಕ್ಟ್ ಮೊಮೆಂಟಮ್ ಟೈಮಲ್ಲಿ ಹಿಡ್ದಿದ್ರೆ ಸೀದಾ ಹೋಗ್ಬಿಡುತ್ತೆ, ಇಲ್ದಿದ್ರೆ ಸ್ವಲ್ಪ ಭಯ, ಆ ಭಯ ನಮ್ಮನ್ನು ಸ್ವಲ್ಪ ಎದುರಿಸಿದಾಗ ನಾವು ಬಿಡೋದು ಬೇಗ ಸಹಜ. ಅದಕ್ಕೋಸ್ಕರ ಆ ಟೈಮಲ್ಲಿ ಒಂದು ಸ್ವಲ್ಪ ಸ್ಟಾಪ್ ಲಾಸ್ ಇಟ್ಬಿಟ್ಟು ಒಂದು 5 ನಿಮಿಷ ಆ ಕಡೆ ನೋಡಬಾರ್ದು, ಬೇರೆ ಚಾರ್ಟ್ ಗೀಟ್ ಏನಾದ್ರು ನೋಡ್ತಾ ಇರಬೇಕು, ಏನಾಗುತ್ತೆ ನೋಡಬೇಕು, ಅಥವಾ ಬೇರೆ ಏನಾದ್ರು ಥಿಂಕಿಂಗ್ ಮಾಡಬೇಕು. ನಾವೀಗ ಟ್ರೇಡ್ ಎಕ್ಸಿಕ್ಯೂಷನ್ ಪ್ಲಾನ್ ಮಾಡ್ತಿರ್ತೀವಲ್ಲ, ಎಕ್ಸಿಕ್ಯೂಷನ್ ಆಯಿತು, ಇನ್ನು ಏನಾಗುತ್ತೆ ಅನ್ನೋದು ನಮಗೆ ಈಗ ಒಂದು 10 ನಿಮಿಷದಲ್ಲಿ ಗೊತ್ತಾಗುತ್ತೆ. ಒಂದು 5 ನಿಮಿಷ ಬಿಟ್ಟು ಮತ್ತೆ ತಿರ್ಗಾ ಸಿಸ್ಟಮ್ ನೋಡೋದು. 5 ನಿಮಿಷ ಆದಾಗ ನಿಮ್ದು ಅದು ಗ್ರೀನಲ್ಲಿ ಕಾಣ್ಲಿಕ್ಕೆ ಶುರು ಆಗುತ್ತೆ, ಈಗ ನಿಮ್ಮ ಡೈರೆಕ್ಷನಲ್ಲೇ ಹೋಗ್ತಾ ಇದ್ರೆ, ಆವಾಗ ನೀವು ನಿಮ್ಮ ಡೈರೆಕ್ಷನಲ್ಲಿ ಹಿಡೀರಿ, ಹಿಡಿದಾಗ ನೀವು ಪಾಸ್. ಶ್ರೀನಿವಾಸ್ ಸರ್ ಎಂಟ್ರಿ ಇದ್ದಾಗ ನೀವು ಇರಲಿಲ್ಲ, ಹೋಯ್ತು ನೋಡಿ ಈಗ ಟ್ರೇಡ್. ಎಂಟ್ರಿ ಬಂದಾಗ ನೀವು ಸಿಗ್ಲಿಲ್ಲ ನೋಡಿ, ಟ್ರೇಡ್ ಹೋಯ್ತು. ಬರ್ಕೊಂಡು 20 ಪಾಯಿಂಟ್ಸ್ ಬರ್ಬೋದು, 5 ಮುಟ್ಟಬೋದು, 5 ಲೆಕ್ಕ ಮಾಡಲಿ. ಫಸ್ಟ್ ಕ್ಯಾಂಡ್ ಹಂಚಿದ್ದು ಗ್ರೀನ್ 154 ಮುಟ್ಟ ಬರ್ತಂಡದ. ವಾರಲ್ ಟೈಮ್ ಬ್ರೇಕ್ ಆಗ 152 ನಿಮಗೆ ಬರೋಂತುಂಡು ತಿತ್ತು. ಈಗ ಇದ್ರದ್ದು ಮಿಡ್ ಲೈನ್ ನೋಡಿದ್ರೆ 891.50 ಪ್ಲಸ್ 832.95, 862 ವರೆಗೆ ಬರಬೇಕು. 862 ಅನ್ನ ರೀಟೆಸ್ಟ್ ಮಾಡಬೇಕು. 862 ಬರ್ತಾ ಇದೆ. ಬ್ರೇಕ್ ಆಯ್ತು ಅಂತ ಹೇಳಿದ್ರೆ ಮೂಮೆಂಟಮ್ ಬಂತು ನೋಡಿ, ಬಂತು ಮೂಮೆಂಟಮ್. ಯಾರೆಲ್ಲ ತಗೊಂಡಿದ್ದೀರಿ? ನಾನು ನಿಮ್ಗೆ ಕ್ಲಾರಿಟಿ ಕೊಟ್ಟಿಲ್ಲ ಅಲ್ಲ ನೋಡಿ, ನಾನು ದಿನಕ್ಕೆ 2 ಟ್ರೇಡ್ ಮಾಡೋದು. ಆ 2 ಟ್ರೇಡ್ ಮುಗಿದ್ರೆ ಮತ್ತೆ ನಾನು ನೆಕ್ಸ್ಟ್ ಟ್ರೇಡ್ ಮಾಡೋದಿಲ್ಲ, ಅದು ನನ್ನೊಂದು ರೂಲ್ಸು. ಈಗ ನಂದು ಇವತ್ತು ಆ್ಯಕ್ಚುಲಿ ಒಂದು ಸ್ಟಾಪ್ ಲಾಸು ಒಂದು ಟಾರ್ಗೆಟ್ ಬಂದಾಯಿತು, ಸೊ ಹಾಗಾಗಿ ನಾನು ಟ್ರೇಡ್ ಮಾಡ್ತಾ ಇಲ್ಲ, ಮಾಡೋರಿಗೆ ಮಾತ್ರ ಹೇಳ್ತಾ ಇದ್ದೀನಿ. ನಮಗೆ ಈಗ ನೆನಪಾಯ್ತು, ಮರ ಹೇಳಲಿಕ್ಕೆ ಮರ್ತೋಯ್ತು. ಓಕೆ, 88 ಹೆಚ್ಚಾನಾಗ ಬಿಡಲಿ, 88 ಹೆಚ್ಚಾನಾಗ ಬಿಡಲಿ, ನಾನು 1 ರೂಪಾಯಿ ಬಿಟ್ಕೊಂಡ ಬಿಡಲಿ. ಟೈಪ್ ಮಲ್ತು ಬಿಡ್ಲಿ. ಟೈಪ್ ಮಲ್ತು ಬಿಡೋಡು ಸರ್, ರಪ್ಪ ಬರ್ಕೊಂಡಿದ್ದೆ ಬರ್ತಂಡು. ಗುಡ್, ಏಟ್ ಬರ್ತಂಡೆ ಗುಡ್. 20
ನೀವು ಚಾರ್ಟ್ ಅಬ್ಸರ್ವ್ ಮಾಡಿ 167.25 ದಾಟಿ ರೀಟೆಸ್ಟ್ ಆದರೆ ತಗೊಳ್ಳಿ 167ಗೆ, ಮತ್ತೆ ಅದು ಮೇಲೆ ಹೋಗ್ಬೋದು. ಇಲ್ಲ ಬ್ರೇಕ್ಔಟಲ್ಲಿ ತಗೊಳ್ತೀನಿ ಅಂದರೆ ತಿರ್ಗಾ 167 ಬ್ರೇಕ್ ಆದಾಗ ತಗೊಬೇಕು. ಅದು ಸ್ವಲ್ಪ ರಿಸ್ಕ್ ಗೇನ್ ಬರುತ್ತೆ. ಅದ್ರ ಬದಲು ಬ್ರೇಕ್ ಆಗಿ ರೀಟೆಸ್ಟ್ ಆದ್ಮೇಲೆ ತಗೊಂಡ್ರೆ ಒಳ್ಳೇದು. ಬ್ರೇಕ್ಔಟ್ ಆಗ್ತಾ ಇದೆ, ಕ್ಲೋಸಿಂಗ್ ಕೊಟ್ಟಿಲ್ಲ, ಆದರೆ ಬ್ರೇಕ್ಔಟ್ ಆಗಿದೆ. ಸೊ 1.25 ಗಂಟೆ ಕ್ಯಾಂಡಲ್ ಮೇಲ್ಗಡೆನೂ ಬ್ರೇಕ್ಔಟ್ ಆಗ್ತಾ ಇದೆ, ಒಳ್ಳೆ ಸೈನ್. ಇಲ್ಲೂ ಸಹ 1.25 ಗಂಟೆ ಕ್ಯಾಂಡಲ್ ಮೇಲ್ಗಡೆ ಬ್ರೇಕ್ಔಟ್ ಆಗ್ತಾ ಇದೆ. ಸೊ ಕ್ಲೋಸಿಂಗ್ ಇನ್ನೊಂದು 3 ನಿಮಿಷ ಇದೆ. 3 ನಿಮಿಷದಲ್ಲಿ ಕ್ಲೋಸಿಂಗ್ ಕೊಡ್ತು ಅಂತ ಹೇಳಿದ್ರೆ ಒಳ್ಳೇದು. ಈಗ ಕ್ಲೋಸಿಂಗ್ ಆಯಿತು. ಯಾರೆಲ್ಲ 167 ತಗೊಳ್ತಿರೋ ತಗೊಳ್ಳಿ. ರಿಸ್ಕ್ 10 ಪಾಯಿಂಟ್, 157 ಸ್ಟಾಪ್ ಲಾಸ್ ಇಡಿ. ಬಾಡಿವರೆಗೆ ರೀಟೆಸ್ಟ್ ಮಾಡಬೇಕು. ನೋಡಿ 167 ತಗೊಂಡ್ರೆ ಇದ್ರ ಬಾಡಿ ಇದೆ ನೋಡಿ, ಇದ್ರ ಬಾಡಿ ಬಂದು 162 ಟು 163 ವರೆಗೆ ಬರುತ್ತೆ. 163 ವರೆಗೂ ಬರುತ್ತೆ ಬಂದ್ರೆ.
ಬಂದು ಮೇಲೆ ಹೋದಾಗ ತಗೊಬೋದು. ಶ್ರೀಧರ್ ಸರ್ ಬಂದರೆ ತಗೊಳ್ಳಿ, ರೀಟೆಸ್ಟ್ ಆಗಿ ಬರ್ತಾ ಇದೆ. ರೀಟೆಸ್ಟ್ ಆಗಿ ಬರ್ತಿದೆ ನೋಡಿ. ಬಾಡಿ 10 ಗಂಟೆ ಬಾಡಿವರೆಗೆ ಟಚ್ ಆಗಿ ಮೇಲ್ ಬರ್ಬೋದು. ಟಚ್ ಆಗಿ ಮೇಲ್ ಬರ್ಬೇಕಾದ್ರೆ ತಗೊಳ್ಳೋಣ, ಅಥವಾ ಈ ಬಾಡಿ ಟಚ್ ಆದಾಗ ತಗೊಳ್ಳೋಣ. ಆಗ ನಮ್ಮ ಸ್ಟಾಪ್ ಲಾಸ್ ಕಮ್ಮಿ ಇರುತ್ತೆ. ಹಾಗೆ ಮಿಸ್ ಆಗಿ ಮೇಲ್ ಹೋದ್ರೆ ಮೇಲ್ಗಡೆ ತಗೊಬೇಕಾಗುತ್ತೆ. ಸರ್ 167, ಯಾಕೆಂದ್ರೆ ನಮ್ಮ ಸ್ಟಾಪ್ ಲಾಸ್ 10 ಪಾಯಿಂಟ್ಸ್ ಕೊಡೋದಲ್ಲ. ರನ್ನಿಂಗ್ ಅಲ್ಲಿ ತಗೊಳ್ಳಿ, ಮತ್ತೆ ಮಿಸ್ ಮಾಡ್ಕೊಂಡ್ವಿ ಅಂತ ಹೇಳ್ಬೇಡಿ. ಸ್ಟಾಪ್ ಲಾಸ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಮ್ಯಾಚ್ ಮಾಡ್ಕೊಳ್ಳಿ. ಇದರದ್ದು ಕ್ಲೋಸಿಂಗ್ ನೋಡಿ 173 ಇದೆ. ಆ 173 ಮೇಲ್ ಬಂದಾಗ್ಲೂ ಬೇಕಿದ್ರೆ ತಗೊಳ್ಳಿ, ಧೈರ್ಯ ಇಲ್ಲದಿದ್ರೆ ನೆಕ್ಸ್ಟ್ ತಗೊಬೋದು ಇಲ್ಲಿಗೆ. ಈಗ ಖಂಡಿತ ಹೋಗುತ್ತೆ, ಯಾಕೆ ನಾವು ಊಟಕ್ಕೆ ಕೂತಾಗ ದೋಡೋದು ಯಾವಾಗ್ಲೂ. $10 ಪಾಯಿಂಟ್ಸ್ ಡನ್. ಈಗ ಕಾಸ್ಟ್ ಟು ಕಾಸ್ಟ್ ಇಡ್ಬೋದು. ಬೈ ಆಗೋರು 10 ಪಾಯಿಂಟ್ ಬಿಡ್ಬೋದು. ಆಟ ಆಡಿಸ್ತಿದ್ದಾನೆ. ಈಗ ಕಾಸ್ಟ್ ಟು ಕಾಸ್ಟ್ ಇಟ್ಟರೆ ನಿಮ್ಗೆ ಲಾಸ್ ಆಗೋದಿಲ್ಲ. ಸೊ 166 ಸ್ಟಾಪ್ ಲಾಸ್ ಇಟ್ಟರೆ ಲಾಸ್ ಇಲ್ಲ. ಬೆಳಿಗ್ಗೆ ತರನೇ ಬಂದರೆ ಒಳ್ಳೆ ಲಾಭ, ಬರ್ದಿದ್ರೆ 10 ರೂಪಾಯಿ. 10 ರೂಪಾಯಿ ಇಲ್ಲ, 1 ರೂಪಾಯಿ ಹೋಗಿರೋ, 50 ರೂಪಾಯಿ ಹೋಗಿರುತ್ತೆ. ಬರ್ತಿದ್ದಾನೆ. 180 ಬ್ರೇಕ್ ಆದರೆ ಹೋಗ್ತಾನೆ 187 ವರೆಗೆ ಹೋಗ್ತಾನೆ ಬ್ರೇಕ್ ಆದರೆ. ಆ ಜಂಕ್ಷನ್ ಅಲ್ಲಿ ಇದ್ದಾನೆ.
Aman 81. Superb. 82. ಇನ್ನು ಇಲ್ಲಿ ಲೈನ್ ಟಚ್ ಆಗಿಲ್ಲ, ಸೊ ಟಚ್ ಆಗ್ಬೋದು ಅಂತ. 80, 888, 2-3 ಪಾಯಿಂಟ್ ಬಾಕಿ ಇದೆ. ಡೌಟ್ಫುಲ್ ಇದ್ರೆ ಬಿಟ್ಬಿಡಿ, ಯಾಕೆಂದ್ರೆ ಅದು ಆ ಲೈನ್ ಹತ್ತತ್ರ ಇದೆ, ಜಾಸ್ತಿ ಕಾಯಕ್ಕೆ ಹೋಗ್ಬೇಡಿ. $189 ಮಿಡ್ ಪಾಯಿಂಟ್, ಅಲ್ಲಿವರೆಗೆ ಬರ್ಬೋದು, ನೋಡುವ. $82, $83, $84, ಹೆಚ್ಚಾದ ಲೈನ್ 92, 93 ವರೆಗೆ ಬಂದಿದ್ದಾನೆ. $83 ಹೋಗು ಮಾರೆ, ಒಂದು 4 ಪಾಯಿಂಟ್ ಹೋಗ್ಬೇಕು ಅಂತ ನಿಂಗೆ.